ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾಫಲಗಳು ಹಾಗೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ವಿಶೇಷವಾಗಿ ಮೊಬೈಲ್ ನ್ಯೂಮರಾಲಜಿ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಸರಳ ವಾಸ್ತು ತಜ್ಞರು ಹಾಗೆ ಖ್ಯಾತ ಜ್ಯೋತಿಷ್ಯರಾದಂತಹ ಮಂಜುನಾಥ್ ಗುರೂಜಿಗಳಿದ್ದಾರೆ. ವೀಕ್ಷಕರೇ, ನಾನು ಹೇಳ್ತಾ ಇದ್ದೀನಿ, ನೀವು ಕೂಡ ನೇರವಾಗಿ ಗುರೂಜಿಗಳ ಬಳಿ ಮಾತನಾಡಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ಕಾಲ್ ಮಾಡಿ. ಹಾಗೆ ನೀವು ಕಾಲ್ ಮಾಡಬೇಕಾಗಿರೋ ನಂಬರ್ 08162270004 ಅಥವಾ 5 ಅಥವಾ 6 ಕಾಲ್ ಮಾಡಿ. ಕಾಲ್ ಕನೆಕ್ಟ್ ಆಗುತ್ತೆ. ನೇರವಾಗಿ ನಿಮ್ಮ ಸಮಸ್ಯೆಯನ್ನ ಗುರೂಜಿಗಳ ಬಳಿ ಹೇಳ್ಕೊಡೋದ್ರ ಮುಖಾಂತರವಾಗಿ ನೀವು ಪರಿಹಾರ ಕ್ರಮಗಳನ್ನ ತಿಳ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಸಂಚಿಕೆ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದ್ರೆ ಮೊಬೈಲ್ ನ್ಯೂಮರಾಲಜಿ ನೋಡಿ, ನಾವು ಯೂಸ್ ಮಾಡುವಂತಹ ಒಂದು ಮೊಬೈಲ್ ನಂಬರ್ ಅಲ್ಲಿ ನಮ್ಮ ಅದೃಷ್ಟ ಕೂಡ ಅಡಗಿರುತ್ತೆ. ಇದನ್ನ ಹೇಗ್ ಚೆಕ್ ಮಾಡ್ಕೊಳ್ಳೋದು, ನಿಮ್ಮ ಹತ್ರ ಇರುವಂತಹ ಮೊಬೈಲ್ ನಂಬರ್ ಯಾವ್ದಿದೆ, ಸೊ ನಾನ್ ಹೇಳ್ತಾ ಇದ್ದೀನಿ, ನಿಮ್ ಮನೇಲಿ ಇರೋಂತ ಎಲ್ಲಾರ ನಂಬರ್ನ ಕೂಡ ನೀವು ಕಲೆಕ್ಟ್ ಮಾಡ್ಕೊಂಡು ಒಂದ್ ಕಡೆ ಬರ್ಕೊಳ್ಳಿ. ಗುರೂಜಿಗಳು ಆ ವಿಷಯವಾಗಿ ಮಾತನಾಡ್ತಾ ಹೋಗ್ತಾರೆ. ಅದಕ್ಕೂ ಮುಂಚೆ ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರೂಜಿ, ನೀಲಾಂಜನ ಸಮವಾಸಂ ರವಿಪುತ್ರಂ ಯಮಗ್ರಜಂ ಛಾಯಾ ಮಾರ್ತಂಡತಂ ಸಂಭೂತಂ ತಂ ನಮಾಮಿ ಶನೇಶ್ವರಾಯ. ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ. ಗುರೂಜಿ, ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ. ಗುರೂಜಿ, ಖಂಡಿತ ನೋಡಿ, ಇವತ್ತು ವಿಶೇಷವಾಗಿ 17 ಮೇ 2025 ಪಂಚಮಿ ತಿಥಿ ಆಗಿರುವಂಥದ್ದು, ಕೃಷ್ಣ ಪಕ್ಷ, ಪೂರ್ವಾಷಾಢ ನಕ್ಷತ್ರ, ವಿಶೇಷವಾಗಿ ಶುಕ್ರನ ನಕ್ಷತ್ರ ಅಂತ ಹೇಳ್ತೀವಿ, ಸಾಧ್ಯ ಯೋಗ, ಕೌಲವಕರ್ಣ ಮತ್ತು ವಾರ ಒಂದು ವಿಶೇಷದಲ್ಲಿ ಶನಿವಾರ ಅಂತ ಹೇಳ್ತೀವಿ. ನೋಡಿ, ಇದರಲ್ಲಿ ಇವತ್ತಿನ ಬೆಂಗಳೂರಿನ ಕಾಲಮಾನದಲ್ಲಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥದ್ದು 5 ಗಂಟೆ 55 ನಿಮಿಷ ಸೂರ್ಯೋದಯ ಆಗುವಂಥದ್ದು ಮತ್ತು ಸೂರ್ಯಾಸ್ತ ಬಂದು 6 ಗಂಟೆ 37 ನಿಮಿಷ ಅಂತ ಹೇಳ್ತೀವಿ. ಇವತ್ತಿನ ವಿಶೇಷವಾಗಿ ರಾಹುಕಾಲ 9 ಗಂಟೆ 6 ನಿಮಿಷದಿಂದ 10 ಗಂಟೆ 41 ನಿಮಿಷ, ಯಮಗಂಡ ಕಾಲ 1 ಗಂಟೆ 51 ನಿಮಿಷದಿಂದ 3 ಗಂಟೆ 27 ನಿಮಿಷ, ಗುಳಿಕ ಕಾಲ ಒಂದು 5 ಗಂಟೆ 55 ನಿಮಿಷದಿಂದ 7 ಗಂಟೆ 30 ನಿಮಿಷ, ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನಾವು ನೋಡೋದಾದ್ರೆ 11 ಗಂಟೆ 51 ನಿಮಿಷದಿಂದ 12 ಗಂಟೆ 42 ನಿಮಿಷವಾಗಿರುವಂಥದ್ದು. ಗುರುಜಿ, ಇವತ್ತಿನ ದಿನದ ವಿಶೇಷತೆ ಏನಾದ್ರೂ ಇದೆಯಾ, ಅಥವಾ ಇವತ್ತು ನಾವೇನೋ ಒಂದು ಕೆಲಸ ಮಾಡೋದಕ್ಕೆ ಹೊರಟಿದೀವಿ ಅಥವಾ ಏನೋ ಒಂದು ವಾಹನ ಖರೀದಿ ಲೈಕ್ ಈ ರೀತಿಯಾಗಿ, ಅಥವಾ ಕಾಲೇಜಿಗೆ ಅಡ್ಮಿಷನ್ ಆಗಕ್ಕೆ ಹೋಗ್ತಾ ಇದೀವಿ, ಸೊ ಈಗೆಲ್ಲ ಅಡ್ಮಿಷನ್ ಪೀರಿಯಡ್ ನಡೀತಾ ಇದೆ, ಸೊ ಈ ನಿಟ್ಟಿನಲ್ಲಿ ಇವತ್ತಿನ ದಿನ ಅವರಿಗೆ ಯಾವ ರೀತಿಯಾಗಿದೆ ಗುರುಜಿ? ನೋಡಿ, ಎಲ್ಲ ವಿಚಾರದಲ್ಲಿ ಎಲ್ಲ ಒಂದು ವಾರಾಧಿಪತಿ ಹೋರಾಧಿಪತಿ ಅಂತ ಒಂದು ವಾರಕ್ಕೆ ಒಂದು ಗ್ರಹ ಅಧಿಪತಿ ಒಂದಿರುತ್ತೆ, ಅಂದ್ರೆ ಓನರ್ಶಿಪ್ ಅಂತ ಹೇಳ್ತೀವಿ. ಇವತ್ತು ಶನೇಶ್ವರರು, ಶನಿ ಬಂದು ಕರ್ಮದಾತ ಅಂತ ಹೇಳ್ತೀವಿ, ಅಂದ್ರೆ ಜನರು ಅವ್ರವ್ರು ಮಾಡಿರುವಂತ ನ್ಯಾಯ ನೀತಿ ಕರ್ಮಗಳ ಅನುಸಾರವಾಗಿ ದಿನ ನಡೆಯುವಂಥದ್ದು. ಯಾರೇ ಒಂದು ಹೊಸ ಅಡ್ಮಿಷನ್ ಮಾಡೋದಿದ್ರೆ ಇದಿದ್ರೆ ಆದಷ್ಟು ಸ್ವಲ್ಪ ಶನಿವಾರದತ್ತು ಅವಾಯ್ಡ್ ಮಾಡ್ಕೊಂಡ್ರೆ ಒಳ್ಳೇದು. ಆದ್ರೆ ಇವತ್ತು ಮಾಡಲೇಬೇಕು ಅಂತಂದ್ರೆ ವಿಶೇಷವಾಗಿ ಶನಿ ಹೊರೆ ಬರುತ್ತೆ. ಬೆಳಗಿನ ಜಾವ 6:30 7:30 ಅದು ಅಪ್ಲಿಕೇಬಲ್ ಆಗಲ್ಲ. ಬಟ್ ಮಧ್ಯಾಹ್ನದ ಹೊತ್ತು 1 ಗಂಟೆಯಿಂದ 2 ಗಂಟೆ ಮತ್ತು ಸಂಜೆ 6 ಗಂಟೆಯಿಂದ 7 ಗಂಟೆ ಈ ಸಮಯ ಬಿಟ್ಟು ಬೇರೆ ಯಾವುದೇ ಸಮಯನ ಆಪ್ಟ್ ಮಾಡ್ಕೊಂಡ್ರೆ ಅವ್ರ ಕೆಲಸ ಬೇಗ ಆಗುತ್ತೆ. ಅದರರ್ಥ ನೆಗೆಟಿವ್ ಅಲ್ಲ, ಬಟ್ ಪಾಸಿಟಿವ್ ಆಗಿರುವಂಥದ್ದು ಅದನ್ನು ಉಪಯೋಗಿಸ್ಕೋಬೇಕು ಅಂತ. ಆದರೆ ಈ ವಿಚಾರದಲ್ಲಿ ಇವತ್ತಿನ ವಿಶೇಷ ಏನಂದ್ರೆ, ಯಾರಾದರೂ ಒಂದು ಕೋರ್ಟ್ ಕೇಸ್ ವಿಚಾರ, ಲಿಟಿಗೇಷನ್ ವಿಚಾರದಲ್ಲಿ ಏನಾದರೂ ಒಂದು ದಾವೆ ಹೂಡಬೇಕಾಗಿತ್ತಂದ್ರೆ ಒಳ್ಳೆಯದು, ಅಥವಾ ಅದ್ರ ಬಗ್ಗೆ ಚರ್ಚೆ ಮಾಡುವಂಥದ್ದು, ಅಥವಾ ಔಟ್ ಆಫ್ ಕೋರ್ಟ್ ಸೆಟಲ್ಮೆಂಟ್ ಅಂತ ಏನು ಹೇಳ್ತೀವಲ್ಲ, ಸೊ ಆ ವಿಚಾರವಾಗಿ ಈ ದಿನ ಉಪಯೋಗಿಸ್ಕೊಂಡ್ರೆ ಅವ್ರಿಗೆ ಒಳ್ಳೇದಾಗುವಂಥದ್ದು. ಓಕೆ ಗುರುಜಿ, ಇವತ್ತಿನ ದಿನದ ವಿಶೇಷತೆ ಹಾಗೆ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ದ್ವಾದಶ ರಾಶಿಗಳ ಫಲಾಫಲಗಳನ್ನ ನೋಡೋಣ. ಮೊದಲನೇದಾಗಿ ಮೇಷ ರಾಶಿ, ಶನಿವಾರ ಇವತ್ತಿನ ಈ ದಿನ ಇವರಿಗೆ ಹೇಗಿದೆ ನೋಡೋಣ ಗುರುಜಿ. ಇವತ್ತು ನೀವು ಹೆಚ್ಚು ಆಶಾವಾದಿಗಳಿರ್ತೀರಾ. ಜೀವನದ ಉಜ್ವಲ ಬದಿಯನ್ನು ನೋಡಿ ನಿಮ್ಮ ಆತ್ಮವಿಶ್ವಾಸದಿಂದ ಬರುವಂಥ ನಿರೀಕ್ಷೆಗಳು ಮತ್ತು ನಿಮ್ಮ ಭರವಸೆಗಳು, ನಿಮ್ಮ ಆಸೆಗಳು ಇವತ್ತು ಖಂಡಿತ ಪೂರೈಸುತ್ತೆ. ಭರವಸೆ ಇರಲಿ, ಇವತ್ತಿನ ದಿನ ಚೆನ್ನಾಗಿರುತ್ತೆ. ಮೇಷ ರಾಶಿಯ ನಂತರ ಮುಂದಿನ ರಾಶಿಯ ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ. ವೃಷಭ ರಾಶಿ ಗುರುಜಿ. ರಾಶಿ ಜಾತಕಸ್ಥರು, ನಿಮ್ಮ ಮಗುವಿನಂಥ ಸ್ವಭಾವ ನಿಮ್ಗೆ ಇವತ್ತು ಕಾಣಿಸ್ಕೊಳ್ಳುವಂಥದ್ದು, ಒಂದು ಆಹ್ಲಾದಕರವಾದ ಮನಸ್ಥಿತಿ ಹೊಂದಿರ್ತೀರಾ. ಇವತ್ತಿನ ದಿನ ತುಂಬಾ ಚೆನ್ನಾಗಿರುತ್ತೆ. ವೃಷಭ ರಾಶಿಯ ನಂತರ ಮುಂದಿನ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಇವತ್ತಿನ ದಿನದ ಒಂದು ಭವಿಷ್ಯ ಮಿಥುನ ರಾಶಿಯವರಿಗೆ ಹೇಗಿದೆ ಗುರುಜಿ? ರಾಶಿಯ ಜಾತಕಸ್ಥರು ಇವತ್ತು ಆಹಾರದ ಮಿತಿಯಲ್ಲಿರಲಿ. ಇದರಿಂದ ನೀವು ಫಿಟ್ ಆಗಿ ಉಳಿಯಲು ಸ್ವಲ್ಪ ವ್ಯಾಯಾಮ ಮಾಡಿ. ಅದರಿಂದ ನಿಮ್ಮ ಒಂದು ಡೈಟ್ ಮತ್ತೆ ನಿಮ್ಮ ವ್ಯಾಯಾಮ ಇವತ್ತು ಇರುವಂಥದ್ದು. ಮಿಥುನ ರಾಶಿಯ ವಿಚಾರದ ಬಗ್ಗೆ ನಾವು ಕೂಡ ತಿಳಿದುಕೊಂಡಿದ್ದಾಯ್ತು ಗುರುಜಿ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಇವತ್ತಿನ ಒತ್ತಡ ತೊಡೆದು ಹಾಕಲು ನಿಮ್ಮ ಮಕ್ಕಳ ಜೊತೆ ನಿಮ್ಮ ಅಮೂಲ್ಯ ಸಮಯ ಕಳೆಯುವಿರಿ ಮತ್ತು ನಿಮ್ಮ ಮಗುವಿನಂಥ ಮನಸ್ಸು ಇವತ್ತು ಹೊರಗಡೆ ಬರುವಂಥದ್ದು. ಅದರಿಂದ ನಿಮ್ಮ ಶಕ್ತಿಯನ್ನು ನೀವು ಇವತ್ತು ಗುರುತು ಮಾಡ್ಕೊಳ್ಳುವಂಥ ದಿನ ರಾಶಿಯವರ ಜಾತಕಸ್ಥರ ವಿಚಾರವಾಗಿ ನೋಡ್ತಾ ಹೋಗ್ತೀವಿ. ಓಕೆ, ಕರ್ಕಾಟಕ ರಾಶಿಯ ನಂತರ ಗುರುಜಿ ಮುಂದಿನ ರಾಶಿಯ ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ. ಸಿಂಹ ರಾಶಿ ಗುರುಜಿ.
ರಾಶಿಯ ಜಾತಕಸ್ಥರು ನೋಡಿ, ಇವತ್ತೇನೋ ಒಂದು ಪ್ರಯಾಣದ ಒಂದು ಪ್ಲಾನ್ ಮಾಡುವಂಥದ್ದು, ಮತ್ತು ಇದರಿಂದ ನಿಮ್ಮ ಇಂದ್ರಿಯ ಸುಖ ಅಂದರೆ ಪಂಚೇಂದ್ರಿಯ ಅಂತ ಹೇಳ್ತೀವಿ, ಕಣ್ಣು ಮೂಗು ಬಾಯಿ ಈ ಥರ ಒಂದು ಸುಖದ ವಿಚಾರವಾಗಿ ಒಳ್ಳೆ ಊಟ ತಿನ್ನುವಂಥದ್ದು ಇವತ್ತು ನೋಡ್ತಾ ಬರ್ತೀವಿ. ಆದರೆ ಸ್ವಲ್ಪ ಸಂಬಂಧಗಳ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಉಂಟು ಮಾಡುತ್ತೆ, ಅದಕ್ಕೆ ಮುಂಗೋಪ ಬೇಡ, ಅದರಿಂದ ಏನಾದರೂ ಸ್ವಲ್ಪ ಕಿರಿಕಿರಿಗಳಾಗುವಂಥದ್ದು ಸಿಂಹರಾಶಿಯವರಿಗೆ ನೋಡ್ತಾ ಬರ್ತೇವೆ. ಓಕೆ ಗುರುಜಿ, ನಮಗೆ ಒಂದು ಪ್ರಶ್ನೆ ಬಂದಿತ್ತು, ಅದನ್ನ ತಗೊಳ್ಬೋದಾ ಗುರುಜಿ? ಖಂಡಿತ. ಇವರು ಹೆಸರು ಬೇಡ ಊರು ಬೇಡ ಅಂತ ಹೇಳ್ತಾ ಇದ್ದಾರೆ ಗುರುಜಿ. ಇವರ ಜನ್ಮ ದಿನಾಂಕ ಬಂದು 19/11/1993 ಗುರುಜಿ. 19/11/93. ಹೌದು. ಜನ್ಮ ಸಮಯ ಬೆಳಿಗ್ಗೆ 7:30 ಗುರುಜಿ. ಓಕೆ. ಊರೇನಾದರೂ ತಿಳಿಸಿದಾರಾ? ಊರು ತುಮಕೂರು ಅಂತ ಹೇಳ್ತಾ ಇದ್ದಾರೆ ಗುರುಜಿ. 19/12 ಅಂತ ಗುರುಜಿ. 19/12. ಹೌದು. ಓಕೆ. ಏನ್ ಪ್ರಶ್ನೆ ಇತ್ತು? ಇವರು ಕಂಕಣ ಭಾಗ್ಯ ವಿಚಾರದ ಬಗ್ಗೆ ಕೇಳ್ತಾ ಇದ್ದಾರೆ ಗುರುಜಿ. ನೋಡಿ, ಯಾರು ಜಾತಕ ಕಳಿಸಿದ್ದೀರಾ ಅವರ ವಿಚಾರವಾಗಿ ನೋಡೋದಾದ್ರೆ, ಭಾನುವಾರ ಹುಟ್ಟಿರೋದು, ಕುಂಭರಾಶಿ, ಶತಾಭಿಷ ನಕ್ಷತ್ರ ಅಂತ ಹೇಳ್ತೀವಿ, ಧನುರ್ ಲಗ್ನ. ಮದುವೆ ಭಾಗ್ಯದ ಬಗ್ಗೆ ಕೇಳಬೇಕಾದ್ರೆ ಸಪ್ತಮ ಸ್ಥಾನ ನೋಡ್ತೀವಿ. ಇಲ್ಲಿ ಸಪ್ತಮಾಧಿಪತಿಯಾದ ಬುಧ ವ್ಯಯ ಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಮದುವೆ ನಿಧಾನ ಅಂತ ಹೇಳ್ತೀವಿ. ಮತ್ತು ಲಗ್ನಕ್ಕೆ ಸೂರ್ಯ ಮತ್ತು ಮಂಗಳ ಬಂದಿರೋದ್ರಿಂದ ಸ್ವಲ್ಪ ಟೆಕ್ನಿಕಲಿ ಕುಜದೋಷ ಅಂತ ಹೇಳ್ತೀವಿ. ಅಮ್ಮ ಯಾರ ಜಾತಕದಲ್ಲಿ 1, 4, 7, 8, 10, 12 ಅಂತ ಹೇಳ್ತೀವಿ. ಅಂದರೆ 1ನೇ ಮನೆ, 4ನೇ ಮನೆ, 7ನೇ ಮನೆ, 8 ಮತ್ತು 10, 12ರಲ್ಲಿ ಮಂಗಳ ಗ್ರಹರಿದ್ದಾಗ ಮಂಗಳದ ಒಂದು ದೋಷ ಅಂತ ಹೇಳ್ತೀವಿ, ಕುಜ ದೋಷ ಅಂತ ಬಂದಾಗ ಸ್ವಲ್ಪ ಮದುವೆಗಳು ನಿಧಾನ ಆಗ್ಬೋದು. ಅಥವಾ ಅವ್ರಿಗೇನಾಗುತ್ತೆ, ಕುಜದೋಷ ಇರೋರೇ ಮದುವೆ ಆದರೆ ತುಂಬ ದಾಂಪತ್ಯ ಸುಖ ಚೆನ್ನಾಗಿರುತ್ತೆ. ಲಗ್ನದಲ್ಲೇ ಸೂರ್ಯ ಮಂಗಳ ಇರೋದ್ರಿಂದ ಒಳ್ಳೆ ಪ್ರವೃತ್ತಿ ವೃತ್ತಿ ಎಲ್ಲ ಚೆನ್ನಾಗಿರುತ್ತೆ. ಮದುವೆ ಯೋಗ ಅಂತ ಬಂದಾಗ ಈಗ ಶನಿ ಮಹಾದಶೆ, ಕೇತು ಅಂತರ್ದಶೆ ನಡೀತಾ ಇದೆ ಇವರಿಗೆ. 19 ಮಾರ್ಚ್ 2029ರಿಂದ ಮುಂಬರುವ ದಿನಗಳಲ್ಲಿ ಸ್ವಲ್ಪ ಜನವರಿ ನಂತರ, ಅಂದರೆ ಮುಂಬರುವ ಒಂದು ಸಂಕ್ರಾಂತಿ ಅಂತ ಹೇಳ್ತೀವಿ 2026, ಅದಾದ ನಂತರ ಇವರಿಗೆ ಒಳ್ಳೆ ಕಂಕಣ ಬಲ ಕೂಡಿ ಬರುವಂಥದ್ದು. ಅಲ್ಲಿವರೆಗೂ ಕೆಲವೊಂದು ರಾಹುಕೇತುಗೆ ಸಂಬಂಧಪಟ್ಟಂಥದ್ದು, ರಾಹುಕೇತು ಶಾಂತಿ ಮತ್ತು ಕುಜ ಶಾಂತಿ ನದಿ ತೀರದಲ್ಲಿ ಎಲ್ಲಾದರೂ ಶ್ರೀರಂಗಪಟ್ಟಣ ಅಥವಾ ನಂಜನಗೂಡು ಅಥವಾ ಶ್ರೀ ಕ್ಷೇತ್ರದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಆಗಿರ್ಬೋದು, ಘಾಟಿ ಸುಬ್ರಹ್ಮಣ್ಯ, ಇಲ್ಲಿ ಏನಾದರೂ ಆ ಶಾಂತಿಗಳು ಪೂಜೆಗಳು ಮಾಡಿಸಿದಾಗ ಇವರಿಗೆ ಆ ದೋಷಗಳು ನಿವಾರಣೆ ಆಗುತ್ತೆ. ಇನ್ನೂ ಸ್ವಲ್ಪ ಜಮ್ ಸ್ಟೋನ್ಸ್ ಅಂತ, ಇನ್ನೂ ಕ್ವಿಕ್ಕರ್ ರೆಮಿಡೀಸ್ ಅಂದರೆ ಹರಳುಗಳು, ಶುಭ ಹರಳು ಅಂತಂದರೆ ಕನಕ ಪುಷ್ಪರಾಗ ಅಂತ ಹೇಳ್ತೀವಿ, ಎಲ್ಲೋ ಸಫೈರ್, ಇದನ್ನು 3 ರಿಂದ 5 ಕ್ಯಾರೆಟು ಬಲಗೈ ಮೊದಲನೇ ಬೆಳ್ಳು, ತೋರು ಬೆಳ್ಳು ಅಂತ ಹೇಳ್ತೀವಲ್ಲ, ಅದನ್ನು ಹಾಕ್ಕೊಡ್ರೆ ಅವರಿಗೆ ಇನ್ನೂ ಬೇಗ ಒಳ್ಳೆ ಕಂಕಣ ಬಲ ಕೂಡಿ ಬರುತ್ತೆ. ಓಕೆ ವೀಕ್ಷಕರೇ, ನೀವು ಸಹ ಇದೇ ರೀತಿಯಾಗಿ ಗುರೂಜಿಗಳ ಬಳಿ ನಿಮ್ಮ ಒಂದು ಪ್ರಶ್ನೆಯನ್ನ ಕೇಳಬೇಕಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾರ ನಂಬರ್ಗೆ ಕಾಲ್ ಮಾಡಿ ನೇರ ಪ್ರಸಾರದಲ್ಲಿ ಮಾತನಾಡಿ. ಹಾಗೆ ನಾವು ಮತ್ತಷ್ಟು ಗುರೂಜಿಗಳ ಬಳಿ ನಾವು ನಮ್ಮ ಗುಪ್ತ ಸಮಸ್ಯೆಗಳನ್ನ ಚರ್ಚೆ ಮಾಡಬೇಕು, ಅದನ್ನೆಲ್ಲ ಬಹಿರಂಗವಾಗಿ ಹೇಳೋಕ್ಕಾಗಲ್ಲ ಅಂದ್ರೆ ಆ ನಂಬರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಇದು ಗುರೂಜಿಗಳ ನಂಬರ್ ಆಗಿರುತ್ತೆ. ವಾಟ್ಸಪ್ ಮಾಡಿ ಪ್ರಶ್ನೆಯನ್ನ ಅಥವಾ ಕಾಲ್ ಮಾಡಿ ಒಂದು ಅಪಾಯಿಂಟ್ಮೆಂಟ್ ಅನ್ನ ಫಿಕ್ಸ್ ಮಾಡ್ತಾರೆ. ಆಮೇಲೆ ನೀವು ಗುರೂಜಿಗಳನ್ನ ನೇರವಾಗಿ ಭೇಟಿ ಆಗ್ಬೋದು ಅಂತ ಹೇಳಿ ತಿಳಿಸ್ತಾ, ಗುರೂಜಿ ನಾವು ಸಿಂಹ ರಾಶಿಯವರಿಗೆ ದಿನ ಭವಿಷ್ಯವನ್ನ ನೋಡಿದ್ವಿ, ಮುಂದುವರಿಸೋಣ. ಈಗ ಕನ್ಯಾ ರಾಶಿ. ಇಂದು ನೀವು ಭರವಸೆಯ ಒಂದು ಮಾಯಾಜಾಲದಲ್ಲಿರ್ತೀರಿ. ನಿಮ್ಮ ಪೋಷಕರು ನೀಡಿದ ಬೆಂಬಲದಿಂದ ಹಣಕಾಸು ಸಮಸ್ಯೆಗಳು ನಿಮ್ಮ ರಾಶಿಯವರಿಗೆ ದೂರವಾಗುವಂಥದ್ದು, ಅದರಿಂದ ಎಲ್ಲ ಅಡ್ಡಿ ಆತಂಕಗಳು ನಿಮ್ಮ ರಾಶಿಯವರಿಗೆ ಇವತ್ತು ದೂರವಾಗುತ್ತೆ. ದಿನ ಕನ್ಯಾ ರಾಶಿಯವರಿಗೆ ಚೆನ್ನಾಗಿರುತ್ತೆ. ಮುಂದಿನ ರಾಶಿಯ ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ. ಕನ್ಯಾ ರಾಶಿಯ ನಂತರ ತುಲಾ ರಾಶಿ. ನೋಡಿ, ತುಲಾ ರಾಶಿಯವರು ಇವತ್ತು ವಿಶ್ರಾಂತಿ ಪಡೆದುಕೊಳ್ಳಲು ಒಳ್ಳೆ ದಿನ ಅಂತ ಕಾಣಿಸ್ತಾ ಇರುವಂಥದ್ದು, ಮತ್ತು ನಿಮ್ಮ ಆರ್ಥಿಕ ನಷ್ಟ ಉಂಟು ಮಾಡುವಂಥದ್ದು ಇವತ್ತು ದಿನ ಆಗಿರೋದ್ರಿಂದ ಹೂಡಿಕೆ ಬೇಡ, ಮತ್ತು ಯಾವುದೇ ಹೊಸ ಯೋಜನೆ ಬೇಡ, ಸ್ವಲ್ಪ ನಿಧಾನಿಸಿ, ಅದರಿಂದ ದಿನ ಒಳ್ಳೆಯದಾಗಿರುವಂಥದ್ದು. ತುಲಾ ರಾಶಿಯ ವಿಚಾರದ ಬಗ್ಗೆನೂ ಕೂಡ ನಾವು ತಿಳ್ಕೊಂಡಿದ್ದಾಯ್ತು. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ಗುರುಜಿ, ನಿಮ್ಮ ಅಪಾರ ವಿಶ್ವಾಸ ಮತ್ತು ಸುಲಭದ ಒಂದು ಕೆಲಸದ ವೇಳಾಪಟ್ಟಿ ಇಂದು ನಿಮಗೆ ವಿಶ್ರಾಂತಿ ನೀಡುವಂಥದ್ದು, ಸಾಕಷ್ಟು ಸಮಯ ಕೂಡ ನಿಮಗೆ ಇವತ್ತು ಸಿಗುವಂಥದ್ದು, ಇದರಿಂದ ಸಮಯದ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾವು ವೃಶ್ಚಿಕ ರಾಶಿಯವರಿಗೆ ತಿಳಿಸ್ತಾ ಇದ್ದೇವೆ. ವೃಶ್ಚಿಕ ರಾಶಿಯ ವಿಚಾರದ ಬಗ್ಗೆನೂ ಕೂಡ ತಿಳಿದುಕೊಂಡ್ವಿ ವೀಕ್ಷಕರೇ. ಈಗ ಮುಂದಿನ ರಾಶಿ ಧನುರ್ ರಾಶಿಯ ಬಗ್ಗೆ ನೋಡೋಣ. ಗುರುಜಿ, ಕೆಲವೊಂದು ಮಾನಸಿಕ ಒತ್ತಡಗಳು ಹೊರತಾಗಿ ಕೂಡ ನಿಮ್ಮ ರಾಶಿಯವರಿಗೆ ಇವತ್ತು ಆರೋಗ್ಯ ತುಂಬ ಚೆನ್ನಾಗಿರುವಂಥದ್ದು, ಮತ್ತು ಇವತ್ತು ಸ್ವಲ್ಪ ಹಣ ಗಳಿಸೋದು ಸ್ವಲ್ಪ ಧನುರಾಶಿಯವರಿಗೆ ಕಷ್ಟ ಅಂತ ಹೇಳ್ತಾ ಇದ್ದೀವಿ. ಸೊ ಅದನ್ನು ಮುಂದೂಡಿ ನಾಳಿನ ದಿನಕ್ಕೆ ಪ್ರಯತ್ನ ಪಡಿ. ಧನುರಾಶಿಯ ನಂತರ ಮುಂದಿನ ರಾಶಿಯ ವಿಚಾರದ ಬಗ್ಗೆನೂ ಕೂಡ ತಿಳ್ಕೊಳ್ತಾ ಹೋಗೋಣ. ಗುರುಜಿ, ಮಕರ ರಾಶಿ. ಜನರು ನಿಮ್ಮ ಇಷ್ಟದಂತೆ ನಡೆದುಕೊಳ್ಳಲು ಒತ್ತಾಯಿಸಬೇಡಿ, ಇದರಿಂದ ಅವರ ಆಸಕ್ತಿ ಬಗ್ಗೆ ಯೋಚಿಸಿ, ಅದರಿಂದ ನಿಮಗೆ ಸಂತೋಷ ಸಿಗುತ್ತೆ. ಇಲ್ಲಾಂದರೆ ಮಕರ ರಾಶಿಯವರಿಗೆ ಸ್ವಲ್ಪ ಏನೋ ಕಿರಿಕಿರಿ ಉಂಟು ಮಾಡುವಂಥ ದಿನ ಇವತ್ತಾಗಿರುವಂಥದ್ದು. ಮಕರ ರಾಶಿಯ ನಂತರ ಮುಂದಿನ ರಾಶಿಯ ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ. ಗುರುಜಿ, ಕುಂಭರಾಶಿ. ನೋಡಿ, ಈ ಕ್ರೀಡೆಗಳು, ಕ್ರಿಯಾತ್ಮಕ ಚಟುವಟಿಕೆಗಳು ಯಾವಾಗಲೂ ಸರ್ವಕಾಲಿಕ ಯೌವನದ ರಹಸ್ಯವಾಗಿರೋದ್ರಿಂದ ಯಾವುದೇ ಒಂದು ಆಟಗಳಲ್ಲಿ ತೊಡಕೊಳ್ಳಿ, ಇಂಡೋರ್ ಗೇಮ್ಸ್, ಔಟ್ಡೋರ್ ಗೇಮ್ಸ್, ಅದರಿಂದ ನಿಮಗೆ ಕ್ರಿಯಾತ್ಮಕ ಇವತ್ತು ಚೆನ್ನಾಗಿರುವಂಥ ದಿನ ನಾವು ಕುಂಭರಾಶಿಯವರಿಗೆ ನೋಡ್ತಾ ಬರ್ತಾ ಇದ್ದೀವಿ. ಕುಂಭರಾಶಿಯ ವಿಚಾರದ ಬಗ್ಗೆನೂ ಕೂಡ ಇವತ್ತಿನ ಶನಿವಾರದ ದಿನ ಅವರಿಗೆ ಹೇಗಿದೆ ಅಂತ ಹೇಳಿ ಕೂಡ ತಿಳಿದುಕೊಂಡ್ವಿ. ಇನ್ನು ಕೊನೆಯ ರಾಶಿ ಮೀನರಾಶಿ. ಗುರುಜಿ,
ನೋಡಿ, ಮೀನರಾಶಿಯವರು ಇವತ್ತು ಮೋಜಿಗಾಗಿ ಒಂದು ಹೊರ ಹೋಗೋದಕ್ಕೆ ಪ್ಲಾನ್ ಮಾಡ್ಬೋದು. ನಿಮಗೆ ಸಂತೋಷ ಹೆಚ್ಚಾಗುವಂಥದ್ದು, ಆನಂದ ಹೆಚ್ಚಾಗುವಂಥದ್ದು ನೋಡ್ತಾ ಬರ್ತೀವಿ. ಸ್ವಲ್ಪ ವಿಪರೀತ ಖರ್ಚು ಮಾಡೋದನ್ನ ಸ್ವಲ್ಪ ನಿಲ್ಲಿಸಿ, ಅದರಿಂದ ನಿಮಗೆ ಉಳಿದಿರುವ ಹಣ ನಿಮ್ಮ ಒಂದು ಸದ್ಬಳಕೆಗೆ ಬರುವಂಥದ್ದು. ಈ ರೀತಿ ಮೀನರಾಶಿಯರ ಒಂದು ದಿನ ಭವಿಷ್ಯವಾಗಿರುವಂಥದ್ದು. ಮೀನರಾಶಿಯ ವಿಚಾರದ ಬಗ್ಗೆನೂ ಕೂಡ ಇವತ್ತಿಗೆ ತಿಳಿದುಕೊಂಡಿದ್ದಾಯ್ತು. ಅಲ್ಲಿಗೆ ದ್ವಾದಶ ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ಹೇಳಿ ಗುರೂಜಿಗಳು ಕೂಡ ತಿಳಿಸ್ಕೊಟ್ಟಿದ್ದಾರೆ. ನಾನು ಆಗ್ಲೇ ಹೇಳ್ದಾಗೆ ನಾವು ಯೂಸ್ ಮಾಡ್ತಾ ಇರುವಂತ ಒಂದು ಮೊಬೈಲ್ ನ್ಯೂಮರಾಲಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋಣ. ಅದಕ್ಕೂ ಮುಂಚೆ ಗುರುಜಿ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಸ್ವಲ್ಪ ಜೋರಾಗಿ ಮಾತಾಡಿ. ನಾವು ಮೋಹನ್ ಕುಮಾರ್ ಅಂತ. ಮೋಹನ್ ಕುಮಾರ? ಹಾ ನನಗೆ ಇಲ್ಲಿ ಕೇಳಿಸ್ತಾ ಇಲ್ಲ, ಸ್ವಲ್ಪ ಜೋರಾಗಿ ಮಾತಾಡಿ. ಮೇಡಮ್, ಮೋಹನ್ ಕುಮಾರ್ ಅಂತ. ಮೋಹನ್ ಕುಮಾರ್, ಹಾ, ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ. 5/11/1974. 5/11/1974. ಓಕೆ ಮೋಹನ್ ಕುಮಾರ್ ಅವರೇ, ಜನ್ಮ ಸಮಯ ಗೊತ್ತಿದ್ಯಾ? ಇಲ್ಲ ಮೇಡಮ್, ಅದು ಗೊತ್ತಿಲ್ಲ. ಯಾವಾಗ ಜನ್ಮ ಸಮಯ ಅಂತ ಗೊತ್ತಿಲ್ವಾ? ಹಾ, ಜನ್ಮ ಸ್ಥಳ ಏನಾದ್ರೂ ಗೊತ್ತಿದ್ಯಾ? ಸ್ಥಳ ತುಮಕೂರು. ತುಮಕೂರು. ಓಕೆ, ಗುರೂಜಿಗಳಿದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ಹಾ, ಹೇಳಿ ಸರ್, ಏನ್ ಪ್ರಶ್ನೆ, ಏನ್ ತಿಳ್ಕೊಬೇಕಾಯ್ತು? ಅದು ನಮ್ದು ಭವಿಷ್ಯದ್ದು ಏನಿದೆ ಏನು ಎತ್ತ ಅಂತ ಕೇಳಕ್ಕಷ್ಟೇ. 5/11/74 ಅಲ್ಲ ನೀವು ಹೇಳಿದ್ದು? ಹೌದು ಗುರೂಜಿ, 5/11/74. ಸೊ ಕೊಟ್ಟಿರೋ ಮಾಹಿತಿ ಪ್ರಕಾರದಲ್ಲಿ ಸರ್, ಮಂಗಳವಾರ ಹುಟ್ಟಿದ್ದು, ಪುನರ್ವಸು ನಕ್ಷತ್ರ ಮಿಥುನ್ ರಾಶಿ ಬರುತ್ತೆ. ಓಕೆನಾ? ಸೊ ಭವಿಷ್ಯದ ಗ್ರಹ ನಿಮ್ಗೆ ಈಗೇನ್ ಕೆಲಸ ಮಾಡ್ಕೊಂಡಿದ್ದೀರಾ ಮೋಹನ್ ಸರ್ ನೀವು? ಸರ್, ಪ್ರೆಸ್ ಅಲ್ಲಿ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಪ್ರೆಸ್ ಅಲ್ಲಿ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಿದ್ದೀರಾ? ಓಕೆ ಓಕೆ. ಹಾ ಹಾ. ನೋಡಿ, ಫ್ಯೂಚರ್ ಅಂದ್ರೆ ನಾವು ಗುರು ಗ್ರಹ ಅಂತ ಹೇಳ್ತೀವಿ. ನಿಮಗೆ ಚಂದ್ರನ ಜೊತೆ ಶನಿ ಇರೋದ್ರಿಂದ ಸ್ವಲ್ಪ ಈಗ ನಡೀತಿರುವ ದಶಾಭುಕ್ತಿಗಳಲ್ಲಿ 2024ರಿಂದ ಸ್ವಲ್ಪ ಬೆಳವಣಿಗೆ ನಿಧಾನ, ಅದಕ್ಕಿಂತ ಮುಂಚೆ ಚೆನ್ನಾಗಿತ್ತು ಅಂತ ಬರ್ತಾ ಇದೆ. ಆಯ್ತಾ? ಸೊ ಇಲ್ಲಿ ನಡೀತಾ ಇರೋ ದಶಾಭುಕ್ತಿಗೆ ನಾವು ಕೇತು ಮಹಾದಶ ಅಂತ ಹೇಳ್ತೀವಿ. ಸ್ವಲ್ಪ ಹಣದ ಖರ್ಚು, ಹಣದ ಸೇವಿಂಗ್ಸ್ ಏನಾದ್ರೂ ಕೊರತೆ ಆಗ್ತಿದೆನಾ? ಇದರಲ್ಲಿ ಒಂದ್ ಸ್ವಲ್ಪ ಕೊರತೆ ಇದೆ. ಸರ್, ಫ್ಯೂಚರ್ ಅಂತ ನೋಡಿದಾಗ ನಾವು ಗುರುಗ್ರಹ ಅಂತ ಹೇಳ್ತೀವಿ. ಈಗ ರಾಹು ಕೇತು ಮತ್ತು ಗುರುವಿನ ಬದಲಾವಣೆ ಮೇ 18ನೇ ತಾರೀಕು ಆಗ್ತಾ ಇರುವಂತದ್ದು ನಾಳಿನ ದಿನಮಾನಸದಲ್ಲಿ. ಈ ಒಂದು ಬರೋ ವರ್ಷದಲ್ಲಿ ಆಗಸ್ಟ್ ಕಡೆ ಕೆಲಸ ಮಾಡ್ತಿದ್ದೀರಾ ಅಥವಾ ಓನ್ ವೆಹಿಕಲ್ ಇದೆನಾ? ಇಲ್ಲ ಸರ್, ಒಂದೇ ಕಡೆ ಕೆಲಸ ಮಾಡ್ತಾ ಇದ್ದೀನಿ ಸರ್. ಓಕೆ ಓಕೆ ಓಕೆ. ಸೊ ಈ ಆಗಸ್ಟ್ ನಂತರ ಟೈಮ್ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಏನಾದ್ರು ಸ್ವಲ್ಪ ಹೆಚ್ಚು ಹಣಕಾಸಿನ ಅನುಕೂಲ ಆಗ್ಬೋದು ಅಥವಾ ಏನಾದ್ರು ಸಿಕ್ಕಾಪಟ್ಟೆ ಹೆಲ್ತ್ ಇಶ್ಯೂಸ್ ಆಗುತ್ತೆ ಒಂದೊಂದ್ ಸ್ವಲ್ಪ. ಏನು ಅಂತ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಏನ್ ಮೇಜರ್ ಆಗಿ ಏನ್ ಕಾಯಿಲೆ ಅಂದ್ರೆ ಹೆಲ್ತ್ ಇಶ್ಯೂಸ್ ಅಲ್ಲಿ? ಏನಿಲ್ಲ, ಸುಮ್ನೆ ಇದಕ್ಕಿದ್ದಂಗೆ ಏನೋ ಒಂದು ಹುಷಾರಿಲ್ದಂಗ ಆಗೋದು, ಹಿಂಗೆ ಆತರ. ಸ್ವಲ್ಪ ರಾಹು ಕೇತುಗಳ ಪ್ರಭಾವ ಇರೋದ್ರಿಂದ ದೃಷ್ಟಿ ಜಾಸ್ತಿ ಇದೆ. ದೃಷ್ಟಿ ನಿಮ್ಮಲ್ಲಿ, ನಿಮ್ಮ ಮನೆಯವರ ವಿಚಾರವಾಗಿ, ನಿಮ್ಮ ಸಂಬಂಧಿಗಳ ವಿಚಾರವಾಗಿ ಆ ತರದ್ದು ಏನಾದ್ರು ತೊಂದರೆ ಆಗ್ತಿದೆನಾ ಕಣ್ ದೃಷ್ಟಿ ವಿಚಾರದಲ್ಲಿ? ಅದೇ ಮನೆಯಲ್ಲಿ ಒಂದ್ ಸ್ವಲ್ಪ ಆಗ್ತಾ ಇದೆ. ಅದೇ ಸ್ವಲ್ಪ ಕಣ್ ದೃಷ್ಟಿ ವಿಚಾರವಾಗಿ ಸ್ವಲ್ಪ ಜಾಸ್ತಿ ಇದಿದೆ ಸರ್. ಇದ್ರ ವಿಚಾರವಾಗಿ ನೇರವಾಗಿ ಬಂದು ಡೀಟೇಲ್ ಆಗಿ ಜಾತಕ ವಿಶ್ಲೇಷಣೆ ಮಾಡಿಸ್ಕೊಳ್ಳಿ. ಪ್ರತಿ ಅಮಾವಾಸ್ಯೆ ಒಂದು ನಿಂಬೆಹಣ್ಣ ನೀವೆಳ್ಸಿ ತೆಗೆದ್ಬಿಡಿ, ಅಥವಾ ಒಂದು ಕುಂಬಳಕಾಯಿನ ಮನೆಗೆ ಕಟ್ಟಿ ಒಡೆದು ಇದು ಮಾಡಿ. ಸೊ ಅದು ಕೂಡ ಪರಿಹಾರ ಆಗುತ್ತೆ. ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಹನುಮಾನ್ ಚಾಲೀಸ ಹೇಳಿ. ಆಮೇಲೆ ಬಲಗೈ ಮೊದಲೇ ಇದು ತೋರ್ ಬೆರಳ ಅಂತ ಹೇಳ್ತೀವಲ್ಲ, ಅದಕ್ಕೆ ಒಂದು ಪುಷ್ಪರಾಗ ಅಂತ ಹಳ್ಳಾಕೊಳ್ಳಿ. ಅದರಿಂದ ನಿಮಗೆ ಆರೋಗ್ಯ ಸಮಸ್ಯೆ ಮತ್ತು ಹಣಕಾಸು ದುಡ್ಡು ಉಳಿಯೋದು ಒಳ್ಳೇದಾಗುತ್ತೆ. ಪ್ರವೀಣ್ ಅವರು ಇಷ್ಟು ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ. ಪ್ರವೀಣ್ ಅವರೇ, ನೀವು ಗುರೂಜಿಗಳನ್ನ ನೇರವಾಗಿ ಭೇಟಿ ಆಗ್ಬೇಕಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾರೋ ಪರ್ಸನಲ್ ನಂಬರ್ಗೆ ಕೂಡ ಕಾಲ್ ಮಾಡಿ. ಗುರೂಜಿಗಳು ತುಮಕೂರಿನಲ್ಲೇ ಸಿಗ್ತಾರೆ, ನೀವು ಭೇಟಿಯಾಗಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಪ್ರವೀಣ್. ಸೊ ನೀವು ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ಕೂಡ ಕಂಡುಕೊಂಡಿದ್ದೀರಾ. ಗುರುಜಿ, ನಾವು ಮಾತನಾಡ್ತಾ ಇದ್ವಿ 22 ಆರ್ 222 ವಿಚಾರವಾಗಿ ನೋಡ್ತಾ ಹೋಗೋದಾದ್ರೆ ಅವರ ಒಂದು ಗುಣಲಕ್ಷಣಗಳು ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ. ನೋಡಿ, ಇಲ್ಲಿ ನಾವು ನೋಡೋದಾದ್ರೆ 22 ಅಂತಂದ್ರೆ ಇವ್ರಿಗೆ ಒಂದು 22 ಅಂದ್ರೆ ರೂಲಿಂಗ್ ಬೈ ಮೂನ್ ಅಂತ ಹೇಳ್ತೀವಿ. ಇವರಿಗೆ ತುಂಬಾ ಹೆಲ್ಪಿಂಗ್ ನೇಚರ್ ಇರುತ್ತೆ. ಮತ್ತೆ ಆದ್ರೆ ಇವ್ರಿಗೆ ಮೂವ್ ಮಾಡಕ್ಕಾಗಲ್ಲ. ಅಂದ್ರೆ ಬೇಗ ಬೇರೆಯವ್ರಿಗೆಲ್ಲ ತುಂಬಾ ಹೆಲ್ಪ್ ಮಾಡ್ತಾರೆ. 22 ಯಾರ್ದಿರುತ್ತೋ ಅವ್ರಿಗೆ ಮುಂದೆ ಮೂವ್ ಮಾಡಕ್ಕಾಗಲ್ಲ. ಇದು ಈ ನಂಬರ್ನ ಸ್ವಲ್ಪ ನೆಗೆಟಿವ್ ಅಂತ ಹೇಳ್ಬೋದು.
ಅದೇ ರೀತಿ 222 ಅಂತ ನೀವು ಕೇಳಿದ್ರಿ. 222 ಅಂತಂದ್ರೆ ನೋಡಿ, ಅತಿಯಾದ ಒಂದು ಮನೋಪ್ರಭಾವ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಲೋನ್ಲಿ ನೇಚರ್ ಬಂದ್ಬಿಡುತ್ತೆ. ಅಂದ್ರೆ ಒಬ್ಬಂಟಿ ಆಗಿರೋಂಥದ್ದು ಇದು ಅಂದ್ರೆ ಟ್ರಿಪಲ್ ಮೂನ್ ಎಫೆಕ್ಟ್ಸ್ ಅಂತ ಹೇಳ್ತೀವಿ. 2 ಅಂದ್ರೆ ಚಂದ್ರ ಅಂತ ಹೇಳ್ತೀವಿ. ಸೊ ಟ್ರಿಪಲ್ ಮೂನ್ ಎಫೆಕ್ಟ್ಸ್ ಅಂತ ಬಂದಾಗ ಏನಾಗುತ್ತೆ, ಲೋನ್ಲಿನೆಸ್ ಜಾಸ್ತಿ ಆಗುತ್ತೆ, ಮೂಡಿನೆಸ್ ಜಾಸ್ತಿ ಆಗುತ್ತೆ. ಸ್ವಲ್ಪ ಕ್ರಿಯೇಟಿವ್ ಆಗಿದ್ರು ಕೂಡ ಇವರು ಲೋನ್ಲಿನೆಸ್ ಇಂದ ಸ್ವಲ್ಪ ಒಂಟಿತನನ ಇವರು ಅನುಭವಿಸುವಂತದ್ದು 222 ಮತ್ತೆ 322 ಅವರ ಎಫೆಕ್ಟ್ ಆಗಿರುತ್ತಮ್ಮ. ಓಕೆ, 222 ಮತ್ತೆ 322 ಯಾರು ನಿಮ್ಮ ಒಂದು ಮೊಬೈಲ್ ಸಂಖ್ಯೆಯಲ್ಲಿ ಈ ರೀತಿಯಾಗಿ ನಂಬರ್ ಅನ್ನ ಇಟ್ಕೊಂಡಿರ್ತೀರಾ ಅವರ ಒಂದು ಗುಣಲಕ್ಷಣಗಳು ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ಗುರುಜಿಗಳು ಸಹ ತಿಳಿಸಿದ್ದಾರೆ. ಗುರುಜಿ ಮತ್ತೊಬ್ರು ಕಾಲರ್ ಇದ್ದಾರೆ, ತಗೊಳ್ಳೋಣ. ಖಂಡಿತ. ಓಕೆ, ಕಾಲ್ ಕಟ್ ಆಗಿದೆ. ಸೊ ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗೋಣ ಗುರುಜಿ. ನಾವು ನೋಡಿದ್ವಿ ಈಗ 222 ಆಯ್ತು, 322 ಆಯ್ತು. ಇನ್ನ 33 ಮತ್ತೆ 333ನ ತಗೊಂಡ್ರೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಯಾವುದರ ಒಂದು ಪ್ರಭಾವಕ್ಕೆ ಒಳಗಾಗಿರ್ತಾರೆ, ಅವರ ಒಂದು ಗುಣಲಕ್ಷಣ ಹೇಗಿರುತ್ತೆ ಗುರುಜಿ? ನೋಡಿ, ಯಾರು 33 ನಂಬರ್ನ ಹೊಂದಿರ್ತಾರೆ ಇವರಿಗೆ ಸ್ವಲ್ಪ ದೇವರ ಆಶೀರ್ವಾದ, ಗುರುಗಳ ಆಶೀರ್ವಾದ ತುಂಬ ಚೆನ್ನಾಗಿರುವಂಥದ್ದು. ಯಾಕಂದರೆ 3 ಅಂದರೆ ಗುರು ಸಂಖ್ಯೆ ಅಂತ ಹೇಳ್ತೀವಿ. ಗುರು ಅಂದರೆ ಬ್ರಹ್ಮಾಂಡ, ಬೃಹಸ್ಪತಿ ಮತ್ತು ದೈವ ಅನುಗ್ರಹ ಇರುವಂಥ ಒಂದು ಸಂಖ್ಯೆ ಆಗಿರೋದ್ರಿಂದ 33 ಯಾರ ಮೊಬೈಲಲ್ಲಿ ಮಧ್ಯದಲ್ಲಿ ಇರ್ಬೋದು, ಕೊನೆಯದ್ರಲ್ಲಿ ಇರ್ಬೋದು, ಸ್ಟಾರ್ಟಿಂಗಲ್ಲಿ 933 ಈ ಥರನೂ ಒಂದು ನಂಬರ್ ಕಾಂಬಿನೇಷನ್ಸ್ ತೊಗೊಂಡಾಗ ದೇವರ ಆಶೀರ್ವಾದ, ಗುರುಗಳ ಆಶೀರ್ವಾದ ಖಂಡಿತ ತುಂಬ ಚೆನ್ನಾಗಿರುವಂಥದ್ದು. ಆದರೆ ಸ್ವಲ್ಪ 333 ಕಾಂಬಿನೇಷನ್ಸ್ ಯಾರು ನೋಡ್ತೀವಿ, ಸೊ ತುಂಬ ಅವರಿಗೆ ಗುರುತತ್ವ ಜಾಸ್ತಿ ಆದಾಗ ಸ್ವಲ್ಪ ಸೋಂಬೇರಿತನ ಬರುತ್ತೆ. ಅಥವಾ ಅವ್ರಿಗೆ ಪೋಸ್ಟ್ಪಾನ್ಮೆಂಟ್ ಅಂದರೆ ಇವತ್ತು ಮಾಡುವಂಥ ಕೆಲಸ ನಾಳೆ ಮಾಡೋ ಕೆಲಸ ಅಂತ ನಾಡಿದ್ದು ಮಾಡೋಣ ಅಂತ ಮುಂದೂಡುವಂಥ ಒಂದು ಪೋಸ್ಟ್ಪಾನ್ಮೆಂಟ್ನ ಗುಣಲಕ್ಷಣಗಳನ್ನು 333 ಅಲ್ಲಿರುತ್ತೆ. ಸೊ 33ಗೆ 333ಗೆ ಇದಿರುವಂಥ ಡಿಫ್ರೆನ್ಸು ಸ್ವಲ್ಪ 33 ತುಂಬ ಚೆನ್ನಾಗಿರುತ್ತೆ, 333 ಈ ಥರ ಇರುತ್ತೆ. ಯಾಕಂದರೆ ಇದು ಕೆಲವೊಬ್ಬರಿಗೆ ಮೊಬೈಲ್ ನ್ಯೂಮರಾಲಜಿಯಲ್ಲಿ ತುಂಬ ಜನ ಗೊತ್ತಿರಲಾರ್ದಂಗೆ ಫ್ಯಾನ್ಸಿ ನಂಬರ್ ಅಂತ ತೊಗೊಂಡ್ಬಿಡ್ತಾರೆ, 222, 111, 333. ಸೊ ಆವಾಗ ಅವರಿಗೆ ಸ್ಟಾರ್ಟಿಂಗಲ್ಲಿ ಗೊತ್ತಾಗಲ್ಲ, ಅದಕ್ಕೇನಾದರೂ ಒಂದು ಹೆಚ್ಚು ಶುಲ್ಕ ಕೊಟ್ಟು ತಗೊಂಡಿರುವಂಥದ್ದು. ಕ್ರಮೇಣ ಅದರ ಪ್ರಭಾವ ಅವರಿಗೆ ಎಕ್ಸಿಲರೇಷನ್ ಎಫೆಕ್ಟ್ಸ್ ಅಂತ ನಾವೇನು ತಿಳಿಸಿದ್ವಲ್ಲಮ್ಮ, ಆ ವಿಚಾರದಲ್ಲಿ ಅದು ಪುಷ್ ಮಾಡ್ತಾನೆ ಇರುತ್ತೆ. ಆ ಥರ ಎಫೆಕ್ಟ್ಸ್ ಅವ್ರಿಗೆ ಕೊಡುವಂಥದ್ದು ನಾವು ನೋಡ್ತಾ ಬರ್ತೇವೆ. ಓಕೆ ಗುರುಜಿ, ಈಗ 33 ಮತ್ತೆ 333 ವಿಚಾರವಾಗಿ ಕೂಡ ನೋಡಿದ್ವಿ. ಇನ್ನು ಮುಂದುವರೆದ ಭಾಗವಾಗಿ 44 ಕೂಡ ಇರುತ್ತೆ ಗುರುಜಿ. 944 ಲೈಕ್ 9944 ಆ ಥರನೂ ಬರುತ್ತೆ. ಹಾಗೆ 344 ಕೂಡ ಮೊಬೈಲ್ ಸಂಖ್ಯೆಯಲ್ಲಿ ಬರುವಂಥದ್ದು. ಇವರ ಒಂದು ವಿಚಾರದ ಬಗ್ಗೆ ನೋಡೋದಾದ್ರೆ ಅವರು ಕೂಡ ಯಾವುದರ ಒಂದು ಪ್ರಭಾವಕ್ಕೆ ಒಳಗಾಗಿರ್ತಾರೆ, ಅವರ ಗುಣಲಕ್ಷಣಗಳು ಯಾವ ತರ ಇರುತ್ತೆ ಗುರುಜಿ? ನೋಡಿ, ಜನರಲಿ ನಾವು ಸ್ವಲ್ಪ 44ನ ವೀಕ್ಷಕರಿಗೆ ಅವಾಯ್ಡ್ ಮಾಡೋಕ್ಕೆ ಹೇಳ್ತೀನಿ. ಯಾಕಂದರೆ ನೋಡಿ, ಈ 4 ಅನ್ನೋ ಕಾಂಬಿನೇಷನ್, 4 ಅಂದರೆ ನಾವು ರಾಹುವಿನ ಸಂಖ್ಯೆ ಅಂತ ಹೇಳ್ತೀವಿ. ಇಲ್ಲಿ 4 ಕಾಂಬಿನೇಷನ್ 44 ಡೆಡ್ಲಿ ಆಗುತ್ತೆ, ಕೆಲವೊಂದ್ಸತಿ 4-8 ಕಾಂಬಿನೇಷನ್ ಡೆಡ್ಲಿ ಆಗುತ್ತೆ. ಯಾಕಂದರೆ ಈ 4 ಅನ್ನೋ ಸಂಖ್ಯೆ ಏನಾಗುತ್ತೆ ಅಂದರೆ ಸ್ವಲ್ಪ ಮನುಷ್ಯನಿಗೆ ಬೇಗ ಮೇಲೆ ಎತ್ಕೊಂಡು ಹೋಗ್ಬಿಡುತ್ತೆ ಮತ್ತು ಬೇಗ ಕೆಳಗಡೆ ಬಿಟ್ಬಿಡುತ್ತೆ. ಈಗ ತುಂಬ ಜನ ನಮ್ಮ ಯುವ ಸಮೂಹ ಯಾರೀಗ ರೀಲ್ಸ್ ಎಲ್ಲ ಮಾಡ್ತಾ ಇರ್ತಾರೆ ಮತ್ತು ಏನೋ ಮಾಡ್ತಿರ್ತಾರೆ, ಅಂದರೆ ಎದಕ್ಕೆ ಮಾಡ್ತಾರೆ ಅಂದರೆ ಅವರಿಗೆ ಒಂದು ನೇಮ್ ಫೇಮ್ ಬರೋದಕ್ಕೆ, ಯಾವುದೋ ಒಂದು ರೆಕಗ್ನೈಸೇಷನ್ ಸಿಗಕ್ಕೆ. ಆ ರೆಕಗ್ನೇಷನ್ ಟೈಮ್ಲಿ ಸಿಕ್ಬಿಡುತ್ತೆ, ಆದ್ರೆ ಬೇಗ ದುಪ್ಪ ಅಂತ ಕೆಳಗಡೆ ಬಿದ್ದಾಗ ಅದನ್ನ ತಡ್ಕೊಳಕ್ ಆಗೋದಿಲ್ಲ. ಸೊ ಅದಕ್ಕೆ ಅವ್ರು ಏನೋ ಗೊತ್ತಿರಲಾರ್ದಂಗೆ 44 ಕಾಂಬಿನೇಷನ್ ಯೂಸ್ ಮಾಡ್ತಾ ಇದ್ರೆ. ಮತ್ತೆ 444 ಕಾಂಬಿನೇಷನ್ ನೋಡೋದಾದ್ರೆ ಸ್ವಲ್ಪ ಲೈಫಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇವ್ರಿಗೂ ಕೂಡ ಜಾಸ್ತಿ ಬರುವಂಥದ್ದು. ಈ ಕೋರ್ಟ್ ಕೇಸು, ಲಿಟಿಗೇಷನ್ಸು, ಮತ್ತೆ ಏನಾದರೂ ಪದೇ ಒಂದು ನೋಟಿಸ್ ಬರುವಂಥದ್ದು, ನೋಟಿಫಿಕೇಶನ್ಸ್ ಆಗುವಂಥದ್ದು, ಅಥವಾ ಬೇರೆಯವರಿಂದ ಏನೋ ಒಂದು ಸಮಸ್ಯೆಗೆ ಗುರಿ ಆಗುವಂಥದ್ದು. ಮತ್ತೆ ಈ ಕಣ್ಣು ದೃಷ್ಟಿ ಅಂತ ಹೇಳ್ತಾರೆ ಮನೆಯಲ್ಲಿ. ಈಗ ಕೆಲವೊಬ್ರು ಯಾರೋ ಕರೆ ಮಾಡಿದ್ರು, ಈಗ ಅವರು ಮೊಬೈಲ್ ನಂಬರ್ ನಮ್ಗೆ ಹೇಳಲಿಲ್ಲ. ಸೊ ಆ ವಿಚಾರದಲ್ಲಿ ಅವ್ರು ಚೆಕ್ ಮಾಡ್ಕೋಬೇಕು. ಅವ್ರು 4 ಕಾಂಬಿನೇಷನ್, 444 ಕಾಂಬಿನೇಷನ್ಸ್, ಈ ಕಾಂಬಿನೇಷನ್ಸ್ ಆ ಎಫೆಕ್ಟ್ಸ್ ನ ಖಂಡಿತ ಕೊಟ್ಟೆ ಕೊಡುತ್ತೆ. ಯಾಕಂದ್ರೆ ನಮ್ಮ ರಿಸರ್ಚ್ ಅಲ್ಲಿ ಹೇಳಿರೋ ಪ್ರಕಾರ 25 ವರ್ಷದಿಂದ ಸುಮಾರು ಒಂದು 8,000 ಕುಂಡ್ಲಿಗಳನ್ನ ನೋಡಿದೀನಿ. ಅದರಲ್ಲಿ 8,000 ನ್ಯೂಮರಾಲಜಿ ಕನ್ಸಲ್ಟೇಷನ್ಸ್ ನಾವು ಮಾಡಿದಾಗ ನಮ್ಮ ರಿಸರ್ಚ್ ಇದನ್ನ ಹೇಳ್ತಾ ಇದೆ. ಓಕೆ ಗುರುಜಿ, ಮತ್ತೊಬ್ರು ಕಾಲರ್ ಇದ್ದಾರೆ, ತಗೊಳ್ಳೋಣ, ಮಾತನಾಡಿಸೋಣ. ಹಲೋ. ಖಂಡಿತ. ಹಲೋ, ನಮಸ್ತೆ. ನಮಸ್ತೆ. ನಿಮ್ ಹೆಸರು ಹೇಳಿ. ನನ್ನ ಹೆಸರು ಅನಸೂಯ ಅಂತ. ಅನಸೂಯ. ಅನಸೂಯ. ಓಕೆ ಅನಸೂಯ ಅವರೇ, ನಿಮ್ಮ ಒಂದು ಜನ್ಮ ದಿನಾಂಕ ಗೊತ್ತಿದ್ಯಾ? ಗೊತ್ತಿದೆ. ಹೇಳಿ. 23/3/88. 23/3/88. ಜನ್ಮ ಸಮಯ ಗೊತ್ತಿದ್ಯಾ? ಸಮಯ ಬೆಳಗ್ಗೆ 7 ಗಂಟೆಗೆ. ಓಕೆ, ಬೆಳಗ್ಗೆ 7 ಗಂಟೆ. ಜನ್ಮಸ್ಥಳ? ಜನ್ಮಸ್ಥಳ ತುಮಕೂರು. ಓಕೆ, ಗುರೂಜಿಗಳಿದ್ದಾರೆ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಕೇಳಬೇಕು ಅನ್ಕೊಂಡಿದ್ರೆ ಮಾತಾಡಿ. ಹಲೋ. ಹಲೋ, ನಮಸ್ತೆ ಮೇಡಮ್, ಹೇಳಿ. ನಮಸ್ತೆ ಸರ್. ಮೇಡಮ್, ಕೊಟ್ಟಿರೋ ಮಾಹಿತಿ ಪ್ರಕಾರ ನಿಮ್ದು ರೋಹಿಣಿ ನಕ್ಷತ್ರ, ವೃಷಭ ರಾಶಿ ಆಗಿರುವಂತದ್ದು. ಓಕೆನಾ? ಬುಧವಾರ ಹುಟ್ಟಿರುವಂತದ್ದು, ಮೀನ ಲಗ್ನ ಜಾತಕ. ಏನ್ ಪ್ರಶ್ನೆ ತಿಳ್ಕೊಬೇಕಾಗಿತ್ತು ಮೇಡಮ್? ಬುಧವಾರ ಅಲ್ಲ, ಮಂಗಳವಾರ ಗುರುಜಿ. ಮಂಗಳವಾರ. ಹೌದು, ಹೇಳಿ.
ಮೇಷ ರಾಶಿ ನಂದು. ನೀವು ಕೊಟ್ಟಿರೋ ಮಾಹಿತಿ 23/3/88 ಅಲ್ವಾ? ಹಾ ಅದೇ 23/3/88ಕ್ಕೆ ಬರುವಂತದ್ದು ರೋಹಿಣಿ ನಕ್ಷತ್ರ ವೃಷಭ ರಾಶಿ. ಅಂದ್ರೆ ಹೆಸರು ಬಲ್ಲದ ಪ್ರಕಾರ ಅನ್ಸೂಯ ಅಂತ ಹೇಳಿದ್ರಲ್ಲ, ಅದ್ರ ಪ್ರಕಾರದಲ್ಲಿ ಮೇಷರಾಶಿ ಅಂತ ಬರುತ್ತೆ. ಆದ್ರೆ ನೀವು ಹುಟ್ಟಿರುವಂತ ದಿನಾಂಕದ ಪ್ರಕಾರದಲ್ಲಿ ರಾಶಿ ನಕ್ಷತ್ರ ಬರುವಂತದ್ದು ಮೇಡಮ್. ಹಾ ಸೊ ನೀವು ನೇಮ್ ಇದ್ರ ಪ್ರಕಾರದಲ್ಲಿ ತಗೊಂಡ್ರೆ ಮೇಷ ಬರುತ್ತೆ, ಇದಕ್ ಪ್ರಕಾರ ತಗೊಂಡ್ರೆ ವೃಷಭ ರಾಶಿ ಬರುತ್ತೆ. ಹಾ ಓಕೆನಾ? ಏನ್ ಪ್ರಶ್ನೆ, ಏನ್ ತಿಳ್ಕೊಬೇಕಾಗಿತ್ತು? ನಮ್ಮ ಮಕ್ಳ ಬಗ್ಗೆ ಕೇಳಬೇಕು. ಓಕೆ, ಮಕ್ಕಳ ಬಗ್ಗೆ ಏನ್ ವಿಚಾರ? ಎಜುಕೇಶನ್ ಬಗ್ಗೆ. ಓಕೆ, ಹಾ. ಸೊ ಅವ್ರ ಡೇಟ್ ಆಫ್ ಬರ್ತ್ ಪ್ರಕಾರ ಅವ್ರ ದಶಾಭುಕ್ತಿ ವೈಸ್ ನೋಡ್ಬೇಕಾಗುತ್ತೆ ಮೇಡಮ್. ಹೌದಾ? ಹೌದು. ನಿಮ್ಮ ಮಕ್ಕಳ ಬಗ್ಗೆ ನೀವು ತಿಳ್ಕೊಬೇಕು ಅಂದ್ರೆ ನಿಮ್ಮ ಮಕ್ಕಳನ್ನ ಒಂದು ಜನ್ಮ ದಿನಾಂಕವನ್ನ ಹೇಳ್ಬೇಕು. ಹೇಳ್ತೀನಿ. ಓಕೆ, ಹೇಳಿ. 26/5/2009 ನನ್ನ ಮಗಂದು. ಅವನ ಹೆಸರು ಕಿಶೋರ್. ಕಿಶೋರ್. ಓಕೆ, ಜನ್ಮ ಸಮಯ? ಸಮಯ ಅವನದು ಮಂಗಳವಾರ ಬೆಳಗ್ಗೆ 11:15. ಹುಟ್ಟಿರೋ ಸ್ಥಳ ಕೇಳಿ. ಹುಟ್ಟಿರೋ ಸ್ಥಳ? ತುಮಕೂರು. ಆ? ಇಲ್ಲೇ ತುಮಕೂರು. ತುಮಕೂರು. ಓಕೆ ಮೇಡಮ್, 26/6/2009 11:30 ನಿಮಿಷ. 26/5. 26/5. 26/5/2009. ಮಂಗಳವಾರ ಹುಟ್ಟಿದ್ದು ಮೇಡಮ್. ಮೃಗಶಿರ ನಕ್ಷತ್ರ ಬರುತ್ತೆ. ಆಮೇಲೆ ಮಿಥುನ್ ರಾಶಿ, ಕರ್ಕಾಟಕ ಲಗ್ನ. ಓಕೆನಾ? ಏನ್ ಓದ್ತಾ ಇದ್ದಾರೆ ಮಗ ಈಗ? ಈಗ SLC ಮುಗೀತು. SSLC ಮುಗೀತಾ? ಓಕೆ. ರಾಹು ದಶೆ ನಡೀತಾ ಇದೆ ಅವರಿಗೆ. ರಾಹು ಬಂದು ಟೆಕ್ನಾಲಜಿಕಲ್ ಪ್ಲಾನೆಟ್. ಮುಂದೆ ನಿಮಗೆ ಸೈನ್ಸಲ್ಲಿ PCMB ಕಾಂಬಿನೇಷನ್ಸ್ ಆ ಥರ ಕೊಡಿಸಿ. ಆಮೇಲೆ ಏನಂದರೆ ಟೆಕ್ನಿಕಲ್ ಎಜುಕೇಷನ್ ಚೆನ್ನಾಗಿರುತ್ತೆ ಮೇಡಮ್. ಇಂಜಿನಿಯರಿಂಗು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಮತ್ತು ಈಗೇನು ನಡೀತಾ ಇದೆ ಲೇಟೆಸ್ಟ್ ಆಗಿ ಮಾರ್ಕೆಟಲ್ಲಿ ಆ ವಿಚಾರವಾಗಿ ಅವ್ರಿಗೆ ಎಜುಕೇಷನ್ ಚೆನ್ನಾಗಿರುತ್ತೆ. ಕುಜ ಮತ್ತು ಬುಧನ್ ಕಾಂಬಿನೇಷನ್ ಇರೋದ್ರಿಂದ ಮ್ಯಾಥಮೆಟಿಕ್ಸು ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ. ಸೊ ಆ ಥರ ಮಾಡಿ. ಬಟ್ 2ನೇ ಮನೇಲಿ ಶನಿ ಇರೋದ್ರಿಂದ ಸ್ವಲ್ಪ ಎಲ್ಲದರಲ್ಲೂ ನಿಧಾನ ಇರುತ್ತೆ. ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಂಡ್ರೆ ಅವರು ತುಂಬ ಚೆನ್ನಾಗಿ ಓದ್ತಾರೆ, ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ಬರುತ್ತೆ ಮೇಡಮ್. ಅನಸೂಯ ಅವರೇ, ಮತ್ತೇನಾದ್ರು ಪ್ರಶ್ನೆ ಕೇಳೋದಿದ್ಯಾ? ನನ್ನ ಮಗಳ ಬಗ್ಗೆ. ಅವ್ರದ್ದು ಜನ್ಮ ದಿನಾಂಕವನ್ನ ತಿಳಿಸಿ. ಅವ್ರದ್ದು 28/2/2. 28/2. ಓಕೆ. 2012. ಜನ್ಮ ಸಮಯ? ಜನ್ಮ ಸಮಯ ಸಂಜೆ 7 ಗಂಟೆಗೆ. ಜನ್ಮ ಸ್ಥಳ? ಇದೇ ತುಮಕೂರು. ಓಕೆ. 28/2/2015 2012 ಗುರುಜಿ. 12. 28/2/2012. ಹೌದು. 7 ಗಂಟೆ ಸಂಜೆ. ಹೌದು ಗುರುಜಿ, ತುಮಕೂರು. ಮೇಡಮ್, ಕೊಟ್ಟಿರೋದು ಮಂಗಳವಾರ. ಅವರು ಹುಟ್ಟಿರೋದು ಕೃತಿಕಾ ಅವರು ನಕ್ಷತ್ರ. ಮಂಗಳವಾರನೇ ಹುಟ್ಟಿರೋದು. ಕೃತಿಕಾ ನಕ್ಷತ್ರ, ಮೇಷ ರಾಶಿ ಬರುತ್ತೆ, ಸಿಂಹ ಲಗ್ನ ಜಾತಕ. ಸೊ ಮಗಳು ಏನು ಓದ್ತಾ ಇದ್ದಾರೆ ಈಗ? 8th ಈ ಸಲ. ಓಕೆ. ಚಂದ್ರದಶೆ, ಶುಕ್ರ ಅಂತರ್ದಶೆ ನಡೀತಿದೆ. ಸ್ವಲ್ಪ ಚಂಚಲತೆ ಜಾಸ್ತಿ ಇರುತ್ತೆ. ಬಟ್ ಎಜುಕೇಷನ್ ವೈಸು ಸ್ವಲ್ಪ ಕೋಪ, ಚಂಚಲತೆ ಜಾಸ್ತಿ. ಅದನ್ನ ಕಮ್ಮಿ ಮಾಡಿಕೊಂಡ್ರೆ ಚೆನ್ನಾಗಿದೆ. ಗುರು ಚಂದ್ರ ಗಜಕೇಸರಿ ಯೋಗ ಇದೆ ಜಾತಕದಲ್ಲಿ. ಓಕೆನಾ? ಸೊ ಚಂದ್ರದಶೆನೇ ನಡೀತಾ ಇರೋದ್ರಿಂದ ಒಳ್ಳೆ ಇದಿರುತ್ತೆ. ಆದಷ್ಟು ಇವರಿಗೆ ನಾರ್ತ್ ಫೇಸಿಂಗ್ ಕೂತ್ಕೊಂಡು ಓದಕ್ಕೆ ಹೇಳಿ ಮೇಡಮ್. ಸ್ವಲ್ಪ ಕೋಪ ಕಮ್ಮಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅನಸೂಯ. ಅನಸೂಯ ಅವರು ಕೂಡ ಕರೆ ಮಾಡಿ ಅವರ ಒಂದು ಮಕ್ಕಳ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರೂಜಿಗಳ ಬಳಿ ಮಾತನಾಡಿದ್ರು. ಗುರೂಜಿ, ನಾವು 4444 ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಿಚಾರನ ತಿಳಿದುಕೊಂಡ್ವಿ. ಈಗ ಅವರ ಒಂದು ಮೊಬೈಲ್ ಸಂಖ್ಯೆಯಲ್ಲಿ 55 ಅಥವಾ 555 ಸಂಖ್ಯೆ ಬಂದ್ರೆ ಅವರ ಗುಣಲಕ್ಷಣಗಳು ಯಾವ ತರ ಇರುತ್ತೆ? ಅವರು ಕೂಡ ಯಾರ ಒಂದು ಪ್ರಭಾವಕ್ಕೆ ಒಳಗಾಗಿರ್ತಾರೆ ಗುರೂಜಿ? ನೋಡಿ ಅಮ್ಮ, 5 ಅಂದರೆ ಇಟ್ ಈಸ್ ಅ ನಂಬರ್ ಆಫ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಇವರು ತುಂಬ ವೆರಿ ಗುಡ್ ಇನ್ ಕಮ್ಯುನಿಕೇಷನ್ನು, ಮಾರ್ಕೆಟಿಂಗ್ ಅಂತ ಹೇಳ್ತೀವಿ. ಸೊ ಇವರಿಗೆ ತುಂಬ ಇಂಪಾರ್ಟೆಂಟ್ ಏನಂದರೆ, ಯಾರಾದರೂ ಒಂದು ಸೇಲ್ಸ್ ಏಜೆನ್ಸಿ ನಡೆಸ್ತಾ ಇದ್ರೆ, ನೀವು ಒಂದು ಸರ್ವಿಸ್ ಸೆಂಟರ್ ನಡೆಸ್ತಾ ಇದ್ರೆ, ಅಥವಾ ಈಗ ಒಂದು ಟೆಲಿಕಾಲಿಂಗ್ ಇತ್ತು ಅಂದರೆ, ಹೌದು, ತುಂಬ ಜನ ಏನಂತಂದರೆ ನೋಡಿ, ಯಾರೋ ಫೋನ್ ಮಾಡಿದಾಗ ಟೆಲಿಕಾಲಿಂಗು, ಇನ್ಶೂರೆನ್ಸು, ಬ್ಯಾಂಕ್ ಅವರು ಫೋನ್ ಮಾಡಿದ ತಕ್ಷಣ ಕಟ್ ಮಾಡಿಬಿಡ್ತಾರೆ. ಅವ್ರಿಗೆ ಬೇಜಾರಾಗುತ್ತಲ್ವಾ? ಏನಂದರೆ ಅವ್ರಿಗೆ ಇರಿಟೇಟ್ ಆಗೋದು ಜನರಿಗೆ. ಆದರೆ ಅದನ್ನು ನಡೆಸೋರಿಗೆ ಇದು ಒಂದು ಉಪಾಯ. ಏನಂತಾರೆ ನಾನು ತಿಳಿಸ್ಕೊಡ್ತಾ ಇರೋದು, ಅವರು 55 ಯೂಸ್ ಮಾಡುವಂಥದ್ದು ತುಂಬ ಒಳ್ಳೆಯದು. ಅದರಿಂದ ಏನಾಗುತ್ತೆ, ನಿಮ್ಮ ಕಾಲನ್ನು ಅವ್ರು ಕಟ್ ಮಾಡಲ್ಲ. ಯಾರು ಎದುರುಗಡೆ ವ್ಯಕ್ತಿ ಅವರಿಗೆ ಕಾಲ್ ಮಾಡಿದಾಗ ಅವರು ಸಮಾಧಾನವಾಗಿ ಮಾತಾಡ್ತಾರೆ. ಓಕೆನಾ? ಅದೇ ರೀತಿ 555 ನೋಡಿದಾಗ ಹೆಚ್ಚು ಕಮ್ಯುನಿಕೇಷನಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು. 55 ಕಮ್ಯುನಿಕೇಷನ್ಗೆ ಅನುಕೂಲ ಮಾಡುತ್ತೆ. 555 ಕಮ್ಯುನಿಕೇಷನ್ಗೆ ತೊಂದರೆ ಆಗ್ಬೋದು. ಅಂದರೆ ಯಾವ ರೀತಿ ಅಂತಂದರೆ, ಮಾರ್ಕೆಟಿಂಗ್ ಸೇಲ್ಸ್ ಅವರೇ ಏನಾಗುತ್ತೆ, ಏನೋ ಒಂದು ಹೇಳಬೇಕಂತ ಅನ್ಕೊಂಡಿರ್ತಾರೆ, ಏನೋ ಒಂದು ವಿಚಾರ.
ಪೂರ್ತಿಯಾಗಿ ಹೇಳೋಕ್ಕಾಗಲ್ಲ. ಆ ಒಂದು ಕಮ್ಯುನಿಕೇಷನ್ ಗ್ಯಾಪ್ ಆಗಿಬಿಡುತ್ತೆ. ಅಂದರೆ ಇವರೇನೋ ಹೇಳ್ತಾರೆ, ಅವರೇನೋ ತಿಳ್ಕೊತಾರೆ. ಅಂದರೆ ಆ ಸಂಭಾವನೆ ಅಂತ ನಾವೇನು ಕಮ್ಯುನಿಕೇಷನ್ ಅಂತ ಹೇಳ್ತೀವಲ್ಲ, ಆ ಕಮ್ಯುನಿಕೇಷನ್ ಗ್ಯಾಪು 555 ಆಗುತ್ತೆ. 55 ಇಸ್ ಅ ಗುಡ್ ಫಾರ್ ಕಮ್ಯುನಿಕೇಷನ್ ಆ್ಯಂಡ್ ಸೇಲ್ಸ್ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ. 555 ಏನಾಗುತ್ತೆ ಅಂದರೆ ಆ ಕಮ್ಯುನಿಕೇಷನ್ ಬ್ರೇಕ್ ಆಗೋದಕ್ಕೆ ಅಥವಾ ಕಮ್ಯುನಿಕೇಷನ್ ಒಳ್ಳೆ ರೀತಿ ರೀಚ್ ಆಗದೆ ಇರುವಂಥದ್ದು ಅಥವಾ ಕಮ್ಯುನಿಕೇಷನಿಂದ ಕನ್ಫ್ಯೂಷನ್ಸ್ ಕೊಡೋದನ್ನ ನಾವು 555 ಎಲ್ಲ ಆ ಕಾಂಬಿನೇಷನ್ನ ನೋಡ್ತಾ ಬರ್ತೀವಿ. ಓಕೆ ಗುರುಜಿ, ಈಗ 55 ಮತ್ತೆ 555 ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಳಿಸ್ಕೊಟ್ವಿ. ಇನ್ನು ಮುಂದುವರೆದು ನೋಡೋದಾದ್ರೆ 66 ಅನ್ನುವಂತಹ ನಂಬರು ಕೂಡ ಬರುತ್ತೆ ಅಥವಾ 666 ಅನ್ನೋ ನಂಬರು ಕೂಡ ಬರುತ್ತೆ. ಇದರ ಒಂದು ವಿಚಾರದ ಬಗ್ಗೆ ತಿಳಿಯೋಣ ಗುರುಜಿ. ನೋಡಿ, 6 ಅನ್ನೋದು ತುಂಬಾ ಒಳ್ಳೆ ನಂಬರು, ಶುಕ್ರನ ಸಂಖ್ಯೆ ಅಂತ ಹೇಳ್ತೀವಿ. ಏನಂದ್ರೆ ಇಲ್ಲಿ 66 ಅಂತಂದ್ರೆ ಶುಕ್ರ ಅಂತಂದ್ರೆ ಅತ್ಯಂತ ಭೋಗಕಾರಕ, ಮತ್ತೆ ಒಂದು ಲಕ್ಸರಿ ವಸ್ತುಗಳು, ಮತ್ತೆ ಒಳ್ಳೆ ಕಾರನ್ನು ಹೊಂದಿರ್ತಾರೆ ಅವರು. ಮತ್ತು ಇದು ಶುಕ್ರನ ಸಂಖ್ಯೆನೇ ಆಗಿರೋದ್ರಿಂದ ಯಾವುದೇ ವಸ್ತು ಇಷ್ಟಪಟ್ಟರೆ ಬೇಗ ಪಡ್ಕೊಂಡು ಬಿಡೋದು. ಅಂದರೆ ಎಲ್ಲೋ ಒಂದು ಟ್ರಿಪ್ಪಿಗೆ ಹೋಗಿರ್ತಾರೆ, ಆ ವಸ್ತು ನೋಡಿದ್ರೆ ಇಷ್ಟ ಆಗುತ್ತೆ, ಅದನ್ನು ಪಡ್ಕೊಂಡೇ ಬಿಡ್ತಾರೆ. ಅಂದರೆ ಇವರು ಸ್ವಲ್ಪ ಕಂಫರ್ಟ್ ಝೋನ್ ಕಡೆ ಮೂವ್ ಆಗ್ತಾ ಇರುವಂಥವ್ರು. ಅಂದರೆ ಯಾರು ತುಂಬ ಐಷಾರಾಮಿ, ಅಂದರೆ ಸ್ವಲ್ಪ ಒಳ್ಳೆ ಕಾರ್ ಇರಬೇಕು, ಒಳ್ಳೆ ಮನೆ ಇರಬೇಕು, ಒಳ್ಳೆ ಸಂಸಾರ ಇರಬೇಕು, ಮತ್ತು ಒಳ್ಳೆ ವಸ್ತುಗಳಿರಬೇಕು ಅನ್ನೋರು ಈ ಒಂದು 66 ನಂಬರ್ ಯೂಸ್ ಮಾಡಿದ್ರೆ ಒಳ್ಳೆಯದು. ಅಥವಾ 66 ಇರೋರು ಈ ಥರ ಇರ್ತಾರೆ ಅಂತ ನಾನು ತಿಳಿಸ್ತಾ ಇದ್ದೀನಿ. ಸೊ ಅದರ ವಿಚಾರದಲ್ಲಿ ನಮ್ಮ ಅಭಿಪ್ರಾಯದ ಪ್ರಕಾರದಲ್ಲಿ 66 ಇಸ್ ಅ ವೆರಿ ಗುಡ್ ನಂಬರ್ ಫಾರ್ ಹ್ಯಾವಿಂಗ್ ಲಕ್ಸರಿ ಆ್ಯಂಡ್ ಕಂಫರ್ಟ್ಸ್ ಅಂತ ಹೇಳ್ತೀವಿ. ಸೊ 666 ಅದೇ ರೀತಿ 666 ಅಂತ ನೋಡಿದಾಗ ಸ್ವಲ್ಪ ಈಗ ಹೇಗೆ ಇದನ್ನು ಲಕ್ಸರಿ ಕಂಫರ್ಟ್ಸ್ ಕೊಡುತ್ತೋ, ಇಲ್ಲಿ ಮನಿ ಆ್ಯಂಡ್ ರಿಲೇಷನ್ಶಿಪ್ ಪ್ರಾಬ್ಲಮ್ಸು 666 ನಂಬರ್ ಕೊಡುತ್ತೆ. ಸೊ ಏನಾಗುತ್ತೆ ಅಂದರೆ ಇದಕ್ಕೆ ಸ್ವಲ್ಪ ಸಮಸ್ಯೆ ಅಡಚಣೆ ಬರುವಂಥದ್ದು. ಅದಕ್ಕೆ 66 ತೊಗೋಬೋದು, 666ನ ಅವಾಯ್ಡ್ ಮಾಡಿ. ಅಥವಾ ನಿಮ್ಗೆ ಇನ್ನೂ 6 ಚೆನ್ನಾಗಿ ರಿಲೇಷನ್ಶಿಪ್ ಕೊಡಬೇಕು ಅಂತಂದರೆ 6666 ಅಂದರೆ 4 ಸತಿ 6 ಬರುವಂಥ ಒಂದು ನಂಬರ್ನ ಕಾಂಬಿನೇಷನ್ ತೊಗೊಂಡ್ರೆ ಆ 66 ಎಫೆಕ್ಟ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಯಾಕಂದರೆ ಗೊತ್ತಿರಲಾರ್ದಂಗೆ ಏನು ಮಾಡ್ತಾರೆ ಅಂದರೆ, ನಮ್ಮ ಒಂದು ಕ್ಲೈಂಟ್ ಡಾಟಾಬೇಸಲ್ಲಿ ನೋಡೋದಾದರೆ ಈಗ ಒಂದು 666ಗೆ ಒಂದು ಶುಲ್ಕ ಇರುತ್ತೆ. 6666 ಅಂದರೆ 4 ಸತಿ 6 ಇದ್ದಾಗ ಒಂದು ಶುಲ್ಕ ಜಾಸ್ತಿ ಆಗ್ಬೋದು, 5 ಅಲ್ಲ 10,000 ಆಗ್ಬೋದು. ಆದರೆ ಜನಗಳೇನು ಯೋಚನೆ ಮಾಡ್ತಾರೆ, 3 ಸತಿ ಇದೆಲ್ಲ ಸಾಕು ಅಂತ ಹೇಳ್ತಾರೆ. ಬಟ್ ಆದರೆ ಇರುವಂಥ ಬ್ಯಾಕ್ಗ್ರೌಂಡ್ ಎಫೆಕ್ಟ್ಸ್ ಬಗ್ಗೆ ಯೋಚನೆ ಮಾಡಲ್ಲ. ಅದಕ್ಕೆ ಆ ಒಂದು ರೀತಿ ನೀವು ತೊಗೊಳ್ಳೋದೇ ಆದರೆ ಬರೀ 66 ತೊಗೊಳ್ಳಿ, ಅಥವಾ 6666 4 ಸತಿ ಇರುವಂಥ 6 ತೊಗೊಳ್ಳಿ. 666ನ ತೊಗೋಬೇಡಿ, ಅದನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಗುರುಜಿ, ಇನ್ನೊಂದು ಪ್ರಶ್ನೆ ಏನು ಅಂದ್ರೆ, ಈಗ ನೋಡಿ ಎಲ್ಲಾ ಒಂದು ಡಾಕ್ಯುಮೆಂಟಿಗೆ ಒಂದೇ ನಂಬರ್ನ ಕೊಟ್ಟಿರ್ತಾರೆ, ಏನೇ ಮಾಡಿದ್ರು ಅವ್ರಿಗೆ ಆ ನಂಬರ್ ಆಗಿ ಬರ್ತಾ ಇರಲ್ಲ. ಸೊ ಅದ್ರ ಜೊತೆಗೆ ಇನ್ನೊಂದು ನಂಬರ್ ಅನ್ನ ಕೂಡ ಯೂಸ್ ಮಾಡಬಹುದಾ ಅಂದ್ರೆ ಮಾಡ್ತಾ ಇರ್ತಾರೆ. ಈಗ ಇನ್ನೊಂದು ನಂಬರ್ ಯೂಸ್ ಮಾಡೋದ್ರಿಂದ 2 ನಂಬರ್ ಯೂಸ್ ಮಾಡೋದ್ರಿಂದ ಏನೂ ತೊಂದರೆ ಆಗಲ್ವಾ ಅಂತ ಹೇಳಿ ಗುರುಜಿ. ನೋಡಿ, ಖಂಡಿತ ಡಾಕ್ಯುಮೆಂಟ್ಸ್ ವಿಚಾರವಾಗಿ ಕೊಟ್ಟಿರ್ತಾರೆ 2 ನಂಬರ್. ಇದು ಒಂದು ಒಳ್ಳೆ ಪ್ರಶ್ನೆ, ಯಾಕಂದರೆ 2 ಮೊಬೈಲ್ ಯೂಸ್ ಮಾಡೋರಿಗೆ ಯಾವ ರೀತಿ ಅಂತಂದರೆ, ಆದರೆ ಬಹುಮುಖ್ಯವಾಗಿ ಅವರು ಸಂಭಾವನೆ ಯಾರಿಗೆ ಕರೆ ಮಾಡಿ ಮಾತಾಡುವಂಥದ್ದು, ಡಾಕ್ಯುಮೆಂಟ್ಸ್ ವಿಚಾರಕ್ಕೆ ಕೊಟ್ಟರೆ ಡಾಕ್ಯುಮೆಂಟ್ಸ್ಗೆ ಅದನ್ನು ಸೀಮಿತವಾಗಿಡಬೇಕು. ಅವರು ಹೊರ ಜಗತ್ತಿಗೆ ಮಾತಾಡಬೇಕಾದ್ರೆ, ಕಮ್ಯುನಿಕೇಷನ್ ಮಾಡಬೇಕಾದ್ರೆ ಅವರಿಗೆ ಇರುವಂಥ ಎಕ್ಸಿಸ್ಟಿಂಗ್ ಸಂಖ್ಯೆ ಅಲ್ದಿರ ಇದು ನನ್ನ ಇನ್ನೊಂದು ಸಂಖ್ಯೆ, ಇದಕ್ಕೆ ನೀವು ಕಮ್ಯುನಿಕೇಟ್ ಮಾಡಿ ಅದನ್ನು ಆ ನಂಬರ್ನ ಸ್ವಿಚ್ ಆಫ್ ಮಾಡಿ ಇಡುವಂಥದ್ದು. ಬರೀ OTP ಬರಬೇಕಾದ್ರೆ ಮತ್ತೇನೋ ಬರಬೇಕಾದಾಗ ಆಧಾರ್ ಕಾರ್ಡಲ್ಲಿದ್ದರೆ ಆ ನಂಬರ್ ಮಾತ್ರ ಉಪಯೋಗಿಸ್ಕೊಂಡು ಪ್ರತಿ ಸಲನೂ ಈ ಹೊಸ ನಂಬರ್ ಏನು ತೊಗೊಂಡಿದ್ದಾರೆ, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಏನು ತಿಳಿಸ್ತಾ ಇದ್ದೀವಿ, ನೀವು ಈ ನಂಬರ್ ಇದ್ದರೆ ತುಂಬ ಒಳ್ಳೆಯದು, ಅಥವಾ ನಂಬರ್ ಕಾಂಬಿನೇಷನ್ ತಗೊಳ್ಳಿ, ಅದ್ರ ಪ್ರಕಾರ ಮಾಡಿದಾಗ ಒಂದು ಒಳ್ಳೇದಾಗುವಂಥದ್ದು. ಓಕೆ ಗುರುಜಿ, ಮತ್ತೊಬ್ರು ಕಾಲರ್ ಇದ್ದಾರೆ, ತಗೊಳ್ಳೋಣ. ಹಲೋ. ಓಕೆ, ಕಾಲ್ ಡಿಸ್ಕನೆಕ್ಟ್ ಆಗಿದೆ. ಕಾಲ್ ಮಾಡಿದ್ರಿ, ಯಾರು ಕಾಲ್ ಮಾಡಿದ್ರಿ ಮತ್ತೊಮ್ಮೆ ನೀವು ಕಾಲ್ಗೆ ಕರೆ ಮಾಡೋದಕ್ಕೆ ಟ್ರೈ ಮಾಡಿ ಅಂತ ಹೇಳಿ ತಿಳಿಸ್ತಾ, ಗುರುಜಿ ನಾವು 66 ಮತ್ತೆ 666 ವಿಚಾರದ ಬಗ್ಗೆ ನೋಡಿದ್ವಿ. ಅದರ ಮುಂದುವರೆದ ಭಾಗವಾಗಿ ಈಗ ಕೆಲವರೊಂದು ಮೊಬೈಲ್ ಸಂಖ್ಯೆಯಲ್ಲಿ ಕೂಡ 777 ಅನ್ನೋದಿರುತ್ತೆ. ಸೊ ಇದು ತುಂಬಾ ಜನ ಇದ್ರ ಬಗ್ಗೆ ಆಕರ್ಷಿತರಾಗ್ತಾರೆ, ಏನೋ ಒಂದು ಯೂನಿಕ್ ಆಗಿದೆ, ಫ್ಯಾನ್ಸಿ ಆಗಿದೆ. ಈ ರೀತಿಯಾಗಿ ಈ ಒಂದು ಸಂಖ್ಯೆಯನ್ನ ಯೂಸ್ ಮಾಡೋರ ಹಿನ್ನೆಲೆ ಏನಿರುತ್ತೆ, ಯಾವ ರೀತಿಯಾಗಿ ಅವರು ಪ್ರಭಾವಿತರಾಗಿರ್ತಾರೆ ಗುರುಜಿ? ನೋಡಿ, 777 ಅನ್ನೋ ನಂಬರು ತುಂಬ ಟ್ರಿಪಲ್ ಎಫೆಕ್ಟನ್ನು ಕೊಡುವಂಥದ್ದು. ಉದಾಹರಣೆಗೆ ನಮ್ಮ ಒಂದು ಹಳೆ ಕಾಲದಲ್ಲಿ ಒಂದು ಮೂವಿ ಬರ್ತಾ ಇತ್ತಮ್ಮ, ಮೊದಲಿನ ಜನ್ರೇಷನ್, ಜೇಮ್ಸ್ ಬಾಂಡ್ ಅಂತ, 007 ಅಂತ. ಆ 7 ಅನ್ನೋದು ಆ ನಂಬರ್ಗೆ ಆ ವೈಬ್ರೇಷನ್ ಇದೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಇಟ್ ಈಸ್ ವೆರಿ ಗುಡ್ ಫಾರ್ ಸೋಷಲ್ ನೆಟ್ವರ್ಕಿಂಗು, ಮಾರ್ಕೆಟಿಂಗು ಮತ್ತು ಕಾನ್ಫಿಡೆನ್ಸ್ ಬಿಲ್ಡಿಂಗು. ಇದು ತುಂಬ ಆತ್ಮವಿಶ್ವಾಸ ಕೊಡುವಂಥ ನಂಬರ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ, ಒಳ್ಳೆ ಸೇಲ್ಸ್ ಆಗ್ಬೋದು, ಒಳ್ಳೆ ಬಿಸ್ನೆಸ್ ಮ್ಯಾನೇಜರ್ ಆಗ್ಬೋದು. ಸೊ ಈ 777 ಎಫೆಕ್ಟು ಒಳ್ಳೆ ಬಿಸ್ನೆಸ್ಗೆ ಒಳ್ಳೆಯದು. ಈ ನಂಬರ್ ಇಟ್ಕೊಂಡ್ರೆ ಒಂದು ಯೂನಿಕ್ನೆಸ್ ಕೊಡುತ್ತೆ. ಈಗ 7 ಅನ್ನೋ ನಂಬರು, ಆ ನಂಬರ್ ನೋಡ್ತಾನೆ ಒಂಥರ ಏನೋ ಒಂದು ವೈಬ್ರೇಷನ್ಸ್ ಬರುವಂಥದ್ದು ನಾವು ಕಾಣಿಸ್ತಿದ್ದೆ ಬರುತ್ತೆ. ಆದರೆ ಅದೇ ಸೇಮು ಹೇಗೆ ನಾವು 77 ಇಂದ 777 ಸ್ವಿಚ್ ಆದಾಗ ಸ್ವಲ್ಪ ಇದು ಡಿಸ್ಟರ್ಬ್ ಮಾಡುತ್ತೆ ನಿಮ್ಮ ಸೋಷಿಯಲ್ ನೆಟ್ವರ್ಕ್ನ ಮತ್ತು ನೆಟ್ವರ್ಕಿಂಗನ್ನು. ಮತ್ತು ನಿಮ್ಮ ಬಗ್ಗೆ ಏನಾಗುತ್ತೆ ಅಂದರೆ ಅಪನಂಬಿಕೆಗಳು ಬಂದ್ಬಿಡುತ್ತೆ ಜನಕ್ಕೆ. ಸ್ವಲ್ಪ ಈ ಗಾಸಿಪಿಂಗ್ ಅಂತ ಹೇಳ್ತಾರೆ, ಅಂದರೆ ಏನೋ ಅವ್ರ ಬಗ್ಗೆ ಏನೋ ಹಿಂದ್ಗಡೆ ಮಾತಾಡ್ಕೊಳ್ಳೋದು ಅಂತ ಹೇಳ್ತಾರಲ್ಲ, ಆ 777 ಆ ಎಫೆಕ್ಟ್ಸ್ ಕೊಡುತ್ತೆ. ಅದಕ್ಕೆ ನೀವು ಯೂಸ್ ಮಾಡಿದ್ರೆ ಸಿಂಗಲ್ 7 ಆದರೂ ಮಾಡಿ, ಮತ್ತು 77 ಆದರೂ ಮಾಡಿ. 777ಗೆ ಹೋಗಬೇಡಿ, ಅದು ಇನ್ನೂ ಎಫೆಕ್ಟ್ಸ್ ಜಾಸ್ತಿ ಬೇಕಂದರೆ 7777 ಅಂದರೆ 4 ಸತಿ 7 ಬರುವಂಥದ್ದು. ಅದು ಮಧ್ಯ ಭಾಗದಲ್ಲಾದರೂ ಬರಲಿ, ಕೊನೆ ಭಾಗದಲ್ಲಾದರೂ ಬರಲಿ, ಆ ರೀತಿ ಎಫೆಕ್ಟ್ ಕೊಡುತ್ತೆ ಬರುವಂಥದ್ದು. ಕಾಲರ್ ಇದೆ, ತಗೊಳ್ಳೋಣ ಗುರುಜಿ. ಹಲೋ.
ಹಲೋ, ನಮಸ್ತೆ ಚಿತ್ರ. ಗುರುಜಿ ಹತ್ರ ಮಾತಾಡ್ಬೇಕು. ಓಕೆ, ಉಷಾ ಅಲ್ವಾ ನಿಮ್ ಹೆಸರು? ಉಷಾ ತುಮಕೂರು. ಓಕೆ, ಯಾರ್ ವಿಚಾರದ ಬಗ್ಗೆ ಕೇಳ್ಬೇಕು ಅನ್ಕೊಂಡಿದೀರಪ್ಪ? ನನ್ ಕಸಿನ್ ಬಗ್ಗೆ ಕೇಳ್ಬೇಕು. ಅವರ ಜನ್ಮ ದಿನಾಂಕ ಗೊತ್ತಾ? 1 ಇಂದ 108 ಹೇಳ್ತೀನಿ. ಓಕೆ, ಹೇಳಿ, ಆಯ್ತು, ಹೇಳಿ ಕೇಳಿ ಮೇಡಮ್. ಹೇಳಿ. ನಂದು 100 ಸಂಖ್ಯೆ ಗುರುಜಿ. ಹಾ, ಹಾ, 100. ಹಾ. ಅವ್ರಿಗೆ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಕೆಲಸ ಸಿಗುತ್ತಾ, ಟೀಚಿಂಗ್ ಆ ತರ ಕೆಲಸ ಸಿಗುತ್ತಾ ಅಂತ, ಟೀಚಿಂಗ್ ಫೀಲ್ಡ್ ಅಲ್ಲಿ. ಈಗ ಏನ್ ಕೆಲಸ ಮಾಡ್ತಿದ್ದಾರೆ ಮೇಡಮ್ ಅವರು? ಈಗ ಸದ್ಯಕ್ಕೆ ಸಾಫ್ಟ್ವೇರ್ನೇ. ಅವ್ರಿಗೆ ಮುಂದೆ ಈ ಕಾಲೇಜು ಲೆಕ್ಚರರ್ ಆ ತರ ಆಗ್ಬೇಕು ಅಂತಾನು ಇಷ್ಟ. ಅದಕ್ಕೇನೆ ಯಾವ ಫೀಲ್ಡ್ ಅಲ್ಲಿ ಕೆಲಸ ಓಕೆ ಸಿಗುತ್ತೆ ಅಂತ. ಹಾ ಹಾ ಹಾ. ಈಗ ಸದ್ಯಕ್ಕೆ ಸಾಫ್ಟ್ವೇರ್ ಅಲ್ಲಿ ಮಾಡ್ತಾ ಇದ್ದಾರಾ? ಕಂಪ್ನಿಲೇನೆ. ಅದೇ ಈಗ ಸೂರ್ಯ ಹೊರ ನಡೀತಾ ಇದೆ. ಸೂರ್ಯ ಬಂದು ವೃಷಭ ರಾಶಿಯಲ್ಲಿ ಇರುವಂತದ್ದು. 100 ಅನ್ನೋ ಸಂಖ್ಯೆ ಕೇಳಿದಿರ. 100 ಅಲ್ಲೂ ಕೂಡ 2 0 ತೆಗೆದ್ರು ಕೂಡ ಒಂದು ಸಂಖ್ಯೆ ಅದು ಅಗೇನ್ ಇದರಿಂದಾನೇ ಬರುವಂತದ್ದು. ಏನಂದ್ರೆ ಒಂದು ಶುಕ್ರನ ಮನೇಲಿ ಸೂರ್ಯ ಇರೋದ್ರಿಂದ ಸ್ವಲ್ಪ ಹೆಚ್ಚು ಇನ್ನೂ 1 ವರ್ಷ 1.5 ವರ್ಷ ಕಾಲ ಸಾಫ್ಟ್ವೇರ್ ಅಲ್ಲೇ ಮುಂದುವರಿಲಿ ಮೇಡಮ್. ಟೀಚಿಂಗ್ ಅಲ್ಲಿ ಸಿಗುತ್ತೆ, ಬಟ್ ಇದು ಏನಿಲ್ಲ ಅಂದ್ರೆ ಮುಂದಿನ ವರ್ಷ ಜನವರಿ 14 ನಂತರ ಅವ್ರಿಗೆ ಬೇಕಾದ್ರೆ ಟೀಚಿಂಗ್ ಅಲ್ಲಿ ಮುಂದುವರಿಬಹುದು. ನಿಮ್ ಹತ್ರ ಒಂದು ಇದನ್ ಕೇಳಿದೆ ಪ್ರಶ್ನೆ. ಹೋದ್ ತಿಂಗಳು ಅವರಿಗೆ ನೀವು ಮೇ 15 ನಂತರ ಒಳ್ಳೇದಾಗುತ್ತೆ ಅಂದಿದ್ದೆ. ಅವ್ರಿಗೆ ಏಪ್ರಿಲ್ 30ಕ್ಕೆ ಬೇರೆ ಒಳ್ಳೆ ಕೆಲಸ ಸಿಕ್ತು ಸಾಫ್ಟ್ವೇರ್ ಅಲ್ಲೇನೆ. ಅದಕ್ಕೆ ತುಂಬಾ ಧನ್ಯವಾದ ಗುರುಜಿ. ಧನ್ಯವಾದ. ಥ್ಯಾಂಕ್ ಯು ಗುರುಜಿ. ಓಕೆ ಉಷಾ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳಿ ತಿಳಿಸ್ತಾ ಇದ್ದೀನಿ. ಮತ್ತೊಬ್ರು ಕಾಲರ್ ಇದ್ದಾರೆ ಗುರುಜಿ, ಮಾತನಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ ಹೆಸರು ಹೇಳಿ ಮೇಡಮ್. ಚಂದ್ರಶೇಖರ್ ಅಂತ. ಚಂದ್ರಶೇಖರ್, ಜನ್ಮ ದಿನಾಂಕ ಗೊತ್ತಿದ್ಯಾ? ಯಾರ ಬಗ್ಗೆ ಕೇಳ್ಬೇಕು ಅನ್ಕೊಂಡಿದೀರಾ? ನನ್ ಬಗ್ಗೆ ಮೇಡಮ್. ಜನ್ಮ ದಿನಾಂಕವನ್ನ ತಿಳಿಸಿ ಚಂದ್ರಶೇಖರ್. 11/2/1989. ಓಕೆ, ಜನ್ಮ ಸಮಯ ಗೊತ್ತಾ? ಸಂಜೆ 5:15. ಜನ್ಮ ಸ್ಥಳ? ತುಮಕೂರು. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ಸರ್, ಇದು ನನ್ನ ಬಿಸ್ನೆಸ್ಗೆ ಈ ನಂಬರ್ ಸೂಟ್ ಆಗುತ್ತೆ? ಈಗ ನಂದು ಪ್ರೆಸೆಂಟ್ ಇವಾಗ ಕಾಲ್ ಮಾಡಿದ್ದೀನಲ್ಲ ಈ ನಂಬರು. ಏನು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಸರ್ ತಾವು? ನಂದು ಮೊಬೈಲ್ ಸರ್ವಿಸ್ ಸೆಂಟರ್ ಇದೆ ಸರ್. ಯಾವುದು? ಮೊಬೈಲ್ ಸರ್ವಿಸ್. ಓಕೆ ಓಕೆ. ನಿಮ್ಮ ಈಗ ಯಾವ್ದು ಪ್ರಮುಖವಾಗಿ ಬಿಸ್ನೆಸ್ ಗೆ ಯಾವ ನಂಬರ್ ನ ಉಪಯೋಗಿಸ್ತೀರಾ ಸರ್ ನೀವು? ಇದೇ ನಂಬರ್ ಸರ್. 91 ಹೇಳಿ. 914111 914111 5110 599 5110. ನಾನು ರಿಪೀಟ್ ಮಾಡ್ತೀನಿ ನೋಡಿ. 914111 411 5110. ಹೌದು ಗುರುಜಿ. ಸರ್, ನೀವು ಕೊಟ್ಟಿರೋ ಮಾಹಿತಿ ಪ್ರಕಾರ ನಿಮ್ದು ಶನಿವಾರ ಹುಟ್ಟಿರುವಂತದ್ದು, ಮೇಷರಾಶಿ, ಅಶ್ವಿನಿ ನಕ್ಷತ್ರ ಬರುತ್ತೆ, ಕರ್ಕಾಟಕ ಲಗ್ನ ನಿಮ್ದು. ಓಕೆನಾ? ಟೋಟಲ್ ನಿಮ್ಗೆ ಇದು ನಂಬರ್ನ ಆಡ್ ಮಾಡಿದಾಗ 24 ಅಂತ ಬರುತ್ತೆ ಸಂಖ್ಯೆ. ಓಕೆನಾ? 24 ಆಡ್ ಮಾಡಿ ಅದನ್ನ ಎಂಡಿಂಗ್ ಅಲ್ಲಿ ತಗೊಂಡಾಗ 2 + 4 6 ಅಂತ ಹೇಳ್ತೀವಿ. ಸೊ ಇದಕ್ಕೆ ಮೊಬೈಲ್ ಸರ್ವಿಸ್ ಸೆಂಟ್ರಿಗೆ ರಾಹು ಚೆನ್ನಾಗಿರ್ಬೇಕು. ಸ್ವಲ್ಪ ಆದಷ್ಟು ಏನಂತಂದ್ರೆ ಎಂಡಿಂಗ್ ಅಲ್ಲಿ ಸ್ವಲ್ಪ 0 ಇರೋದನ್ನ ಅವಾಯ್ಡ್ ಮಾಡ್ಕೊಳ್ಳಿ ಸರ್. ಓಕೆನಾ? ಆದಷ್ಟು ನಿಮಗೆ ತಗೊಂಡ್ರೆ 2222 ಕಾಂಬಿನೇಷನ್ಸ್ ತಗೊಳ್ಳಿ, ಅಥವಾ ನಿಮಗೆ ಮೊಬೈಲ್ ಸರ್ವಿಸ್ ಸೆಂಟರ್ ಇರೋದ್ರಿಂದ 444ನ ಅವಾಯ್ಡ್ ಮಾಡಿ 4444 ಎಂಡಿಂಗ್ ಇರೋದು ತಗೊಳ್ಳಿ, ಅದರಿಂದ ಚೆನ್ನಾಗುತ್ತೆ. ಇಲ್ಲೇನಾಗುತ್ತೆ, ಜಾತಕದಲ್ಲಿ ಚಂದ್ರ ಮತ್ತೆ ಕುಜನ್ ಕಾಂಬಿನೇಷನ್ ಇರೋದ್ರಿಂದ ಈ ನಂಬರ್ ನಿಮ್ಗೆ ಜಾಸ್ತಿ ಕೋಪ ಅಂದ್ರೆ ಸಿಟ್ಟು, ಹೇಗೆ ತುಂಬಾ ಕೋಪ ಮಾಡ್ಕೊಂತೀರಾ? ಸ್ವಲ್ಪ ಚಂದ್ರ ಕುಜ ಕಾಂಬಿನೇಷನ್ ಕೋಪ ಬರುವಂಥದ್ದು ಇಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ಆ ಕಾಂಬಿನೇಷನ್ನ ತಗೊಳ್ಳಿ, ಅದ್ರ ಪ್ರಕಾರ ಮಾಡಿಕೊಂಡು ಇನ್ನೂ ಜಾತಕ ವಿಶ್ಲೇಷಣೆ ಮಾಡಿಕೊಂಡು ಡೀಟೇಲ್ ಆಗಿರೋ ನಂಬರ್ ಅಂದರೆ ನಿಮ್ಮ ಸರ್ವಿಸ್ ಸೆಂಟರ್ ವಿಚಾರವಾಗಿ, ನಿಮ್ಮ ಕಮ್ಯುನಿಕೇಷನ್ ವಿಚಾರವಾಗಿ ತಗೊಳ್ಳಿ. ಅದ್ರ ಪ್ರಕಾರ ತಗೊಂಡ್ರೆ ಒಳ್ಳೇದಾಗುತ್ತೆ ಸರ್. ಸರ್, ನನ್ಗೆ ಇನ್ನೊಂದು ಇದಿದೆ. ಏನಂದ್ರೆ ಈಗ ನಂಬರ್ನ ನಾವು ಇದಕ್ಕೆ ನ್ಯೂಮರಾಲಜಿಲಿ ಈ ನಂಬರ್ ಚೇಂಜ್ ಮಾಡೋದ್ರ ಮೂಲಕ ನಮ್ಮ ಇವಾಗ ನೀವು ಕೋಪ ಅಂದ್ರೆ ಇವೆಲ್ಲ ಚೇಂಜ್ ಆಗೋ ಇದು ಬರುತ್ತಾ? ಹೌದೌದು ಸರ್, ಅದ್ರದ್ದೆಲ್ಲ ಕಾಂಬಿನೇಷನ್ ಆ ಥರ ಬರುತ್ತೆ. ಯಾಕಂದರೆ ನಿಮ್ಮ ಬಿಸ್ನೆಸ್ ಅಲ್ಲೂ ಇಂಪ್ರೂವ್ಮೆಂಟ್ ಆಗುವಂಥದ್ದು, ಮತ್ತು ನಿಮಗೆ ಈ ಕೋಪವನ್ನು ಕಮ್ಮಿ ಮಾಡುವಂಥದ್ದು ಕಾಂಬಿನೇಷನ್. ಅಷ್ಟಮದಲ್ಲಿ ರಾಹು ಇರೋದ್ರಿಂದ ನಿಮಗೆ ದಶಾಭುಕ್ತಿ ವೈಸ್ ಅಂದರೆ ನಡೀತಾ ಇರೋದು ಚಂದ್ರ ಮಹಾದಶೆ ನಡೀತಾ ಇದೆ. ಸೊ ಆ ದಶಗೂ ಕೂಡ ಒಳ್ಳೆ ನಂಬರ್, ಅಂದರೆ ಕೆಲಸದಲ್ಲಿ ಇಂಪ್ರೂವ್ಮೆಂಟ್, ಅಂದರೆ ನಿಮ್ಮ ಸರ್ವಿಸ್ ಸೆಂಟರ್ ಆಗಿರ್ಬೋದು 2017ರಿಂದ ಚೆನ್ನಾಗಿರುತ್ತೆ ನಿಮಗೆ. ಅದರಿಂದ ನಿಮ್ಮ ದಶಾಭುಕ್ತಿ ವೈಸು ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ವೈಸು ಮತ್ತು ನಿಮ್ಮ ಮಾಡುವಂಥ ಕೆಲಸ, ಇದನ್ನೆಲ್ಲ ಕಾಂಬಿನೇಷನ್ ಮಾಡ್ಕೊಂಡು ತಗೊಳ್ಳುವಂಥದ್ದು ಸರ್. ಸೊ ಅದರ ಮಾಡಿ ಬೇಕಾದ್ರೆ ಒಂದ್ಸತಿ ನೇರವಾಗಿ ಬಂದು ಭೇಟಿಯಾಗಿ ಅದರ ಕಾಂಬಿನೇಷನ್ಸ್ನ ಪಡ್ಕೊಳ್ಳಿ ಸರ್, ಅದರಿಂದ ಒಳ್ಳೇದಾಗುತ್ತೆ. ಓಕೆ ಸರ್, ಇನ್ನೊಂದು ನಂಬರು ಇನ್ನೊಬ್ಬರ ಕೇಳಬೇಕು. ನನ್ನ ವಯಸ್ಸೇನೆ ನಂಬರ್ ಹೇಳಿ.
96 96 06 06 06 836683 8366 83. 8366 ಇದೆ ಗುರುಜಿ. 9606836683. ಹಾ ಓಕೆ, ಇದು ಯಾರ್ದು ಸರ್? ಏನು ಮಾಡ್ತಾ ಇದ್ದಾರೆ ಅವರು? ನನ್ನ ವೈಫ್ ಸರ್. ಓಕೆ, ಇವ್ರ ಹೆಸರು ಚಂದ್ರವತಿ ಅಂತ. ಸರ್ ಇದು 8-3 ಅನ್ನೋ ಕಾಂಬಿನೇಷನ್ಸು ಚೆನ್ನಾಗಿರುತ್ತೆ, ಬಟ್ ಏನಂದ್ರೆ ಸ್ವಲ್ಪ ಕಮ್ಯುನಿಕೇಶನ್ ಮಿಸ್ಅಂಡರ್ಸ್ಟ್ಯಾಂಡಿಂಗು ಅಥವಾ ಏನಾದರೂ ಓವರ್ ಥಿಂಕಿಂಗ್ ಮಾಡೋಂಥದ್ದು ಜಾಸ್ತಿ ಇರುತ್ತೆ 8 and 3 ಕಾಂಬಿನೇಷನ್ಗೆ. ಆಯ್ತಾ? ಸೊ ಅದಕ್ಕೆ ಸ್ವಲ್ಪ ಕಾಂಬಿನೇಷನ್ ವೈಸ್ ಅವ್ರ ಡೇಟ್ ಆಫ್ ಬರ್ತ್ ಪ್ರಕಾರದಲ್ಲಿ 8 ಮತ್ತು 3 ಮತ್ತು 3-8 ಕಾಂಬಿನೇಷನ್ಸ್ ಅವಾಯ್ಡ್ ಮಾಡ್ಕೊಳ್ಳಿ. 66 ಕಾಂಬಿನೇಷನ್ ಚೆನ್ನಾಗಿದೆ ಅವರಿಗೆ. ಅವ್ರ ಡೇಟ್ ಆಫ್ ಬರ್ತ್ ನ ವಿಶ್ಲೇಷಣೆ ಮಾಡಿಸ್ಕೊಂಡು ಡೀಟೇಲ್ ಆಗಿ ಮತ್ತೆ ಮೊಬೈಲ್ ಸಂಖ್ಯೆಯಲ್ಲಿ 0 ಇದೆ ಸರ್ ಅವ್ರಿಗೆ, ಆ 0ನು ಕೂಡ ಅವಾಯ್ಡ್ ಮಾಡಬೇಕು. ಅಂದ್ರೆ 9606 ಇದೆಲ್ಲ ಆ ನಂಬರ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ಇದು ಮಾಡಿದ್ರೆ ಒಳ್ಳೇದು ಸರ್. ಸರ್ ಇವರು ಗವರ್ಮೆಂಟ್ ಜಾಬ್ಗೆ ಅಂತ ಟ್ರೈ ಮಾಡ್ತಾ ಇದ್ದಾರೆ, ಹೇಗಿದೆ ಸರ್ ಇದು ಅಂತ? ಸರ್ ಈ ಸಂಖ್ಯೆ ಕೊಟ್ಟಿರುವಂತದ್ದು 55 1 ನಂಬರ್ ಬರ್ತಾ ಇದೆ, ಆದ್ರೆ ಸೂರ್ಯನ ಸಂಖ್ಯೆ ಇದರಲ್ಲಿ ಆಡ್ ಮಾಡಬೇಕು ಸರ್. ಹೆಚ್ಚು ನಂಬರ್ಗಳಂತ ಬಂದಾಗ 1111 ಆ ತರ ನಂಬರ್ಸ್ನ ಅವರಿಗೆ ಜಾಸ್ತಿ ತಗೊಳ್ಳುವಂಥದ್ದು. ಎಂಡಿಂಗ್ 111 ಅವಾಯ್ಡ್ ಮಾಡಿ 1111 ಆ ನಂಬರ್ನ ಮಾಡ್ಕೊಂಡಾಗ ಏನಾಗುತ್ತೆ, ಗೌರ್ಮೆಂಟ್ ಜಾಬ್ಗೆ ಒಳ್ಳೇದಾಗುತ್ತೆ. ಮತ್ತು ಅವ್ರ ಜಾತಕ ವಿಶ್ಲೇಷಣೆ ಮಾಡಿ ಅವ್ರಿಗೆ ಏನು ದಶಾಭುಕ್ತಿ ನಡೀತಿದೆ ಮತ್ತೆ ಏನು ಪರಿಹಾರ ಕ್ರಮಗಳು ಮಾಡ್ಕೊಂಡ್ರೆ ಅನುಕೂಲ ಆಗುವಂಥದ್ದು ಆ ರೀತಿ ಮಾಡಿ ವಿಶ್ಲೇಷಣೆ ಮಾಡಿಸ್ಕೊಳ್ಳಿ, ಗೌರ್ಮೆಂಟ್ ಜಾಬ್ಗೆ ಅನುಕೂಲ ಆಗುತ್ತೆ ಸರ್. ಓಕೆನಾ? ಚಂದ್ರಶೇಖರ್ ಅವರೇ, ಗುರೂಜಿಗಳು ತುಮಕೂರಿನಲ್ಲಿ ಸಿಗ್ತಾರೆ, ಕಾರ್ಯಕ್ರಮ ಮುಗಿದ ನಂತರನೂ ಕೂಡ ಸಿಗ್ತಾರೆ. ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಗೊತ್ತಾ? 9739581555 9164. ಸೊ ಆ ನಂಬರ್ಗೆ ನೀವು ಕಾಲ್ ಮಾಡಿ ಗುರೂಜಿಗಳ ಬಳಿ ನೇರವಾಗಿ ಮಾತನಾಡಿ, ಆಯ್ತಾ? ಸರಿ ಮ್ಯಾಮ್. ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕಾಗಿ ಚಂದ್ರಶೇಖರ್. ಗುರೂಜಿ, ನಾವು 777 ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಇನ್ನು ಮುಂದುವರಿದ ಭಾಗವಾಗಿ ಈಗ 88 ಕೂಡ ಎಲ್ಲರ ಮೊಬೈಲ್ ಸಂಖ್ಯೆಯಲ್ಲೂ ಕೂಡ ಇರುತ್ತೆ. ಸೊ ಈ ರೀತಿಯಾಗಿ ನೋಡೋದಾದ್ರೆ ಇದರ ಫಲಾಫಲಗಳು ಏನಿರುತ್ತೆ ಗುರೂಜಿ? ನೋಡಿ, 8 ಅನ್ನೋ ಎನರ್ಜಿ ನಾವು ಶನೇಶ್ವರ ಗ್ರಹದ್ದು, ಇವತ್ತು ಶನಿವಾರ ಶನೇಶ್ವರ ಗ್ರಹರ ಬಗ್ಗೆ ಒಂದು ನೋಡೋದಾದ್ರೆ ಇಲ್ಲೇನಾಗುತ್ತೆ ಅಂದರೆ 8 ಈಸ್ ಎಸ್ ವೆರಿ ಸ್ಲೋ ರೆಸ್ಪಾನ್ಸ್ ಅಂತ ಹೇಳ್ತೀವಿ. 88 ಅದರಲ್ಲಿ ಸ್ವಲ್ಪ ಸಕ್ಸಸ್ಸಿಗೆ ಅಪ್ರೋಚಿಗೆ ಸ್ವಲ್ಪ ನಿಧಾನತೆ ಕೊಡುವಂಥದ್ದು, ಆ ರೀತಿ ಒಂದು ಕಾಂಬಿನೇಷನ್ಸ್ ಬರುವಂಥದ್ದು. ಅದರಲ್ಲಿ 888 ಕೂಡ ಸ್ವಲ್ಪ ಕೆಲಸ ಕಾರ್ಯಗಳು ನಿಧಾನ ಆಗುವಂಥದ್ದು. ಆದಷ್ಟು 8888 ಕಾಂಬಿನೇಷನ್ನ ರಿಪಿಟೇಟಿವ್ ಆಗಿ ತಗೊಳ್ಳಿ. ಅಂದರೆ 8ಅನ್ನು 4 ಸತಿ ತಗೊಂಡಾಗ ಏನಾಗುತ್ತೆ, ಆ ಒಂದು ಕಮ್ಯುನಿಕೇಷನ್ ವಿಚಾರದಲ್ಲಿ ಅವ್ರು ಏನೋ ಮಾಡುವಂಥ ಕೆಲಸ ಕಾರ್ಯಗಳ ವಿಚಾರದಲ್ಲಿ ತುಂಬ ಒಳ್ಳೆಯದಾಗುತ್ತೆ, ಯಾವುದೇ ರೀತಿ ಮೈನಸ್ ಆಗೋದಿಲ್ಲ. ಸೊ ಈ ರೀತಿ ನೋಡಿದಾಗ ಏನಾಗುತ್ತೆ, 8 ಅನ್ನೋ ಸಂಖ್ಯೆನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಏನಾಗುತ್ತೆ, ಸರ್ವೇ ಸಾಮಾನ್ಯ ನೋಡಿ, ಕೆಲವೊಂದು ನೆಟ್ವರ್ಕ್ ಅಂತ ಏನು ತೊಗೊತೀವಲ್ವ, ಈ VI ನೆಟ್ವರ್ಕ್ ಆಗಿರ್ಬೋದು, ಏರ್ಟೆಲ್ ಆಗಿರ್ಬೋದು, ಮತ್ತು BSNL ಆಗಿರ್ಬೋದು, ಈಗ ಪ್ರಚಲಿತ ಮಾರ್ಕೆಟ್ನಲ್ಲಿರುವಂಥ ನೆಟ್ವರ್ಕ್ ಈಗ ಏನಾಗುತ್ತೆ, ಹಳೆ ಸೀರೀಸ್ ಎಲ್ಲ ಮುಗಿದ್ಬಿಟ್ಟಿರುತ್ತೆ. 94493 ಅವರು 8 ಸೀರೀಸಿಂದನೇ ಪ್ರಾರಂಭ ಮಾಡ್ತಾರೆ. ಸೊ ಅದರಲ್ಲೂ 8, 88 ಅಥವಾ 888 ಅಂತ ತೊಗೊಂಡಾಗ ಅವ್ರ ಕೆಲಸ ಅಲ್ಲಿಂದನೇ ನಿಧಾನ ಆಗುತ್ತೆ. ಆದಷ್ಟು ಹೊಸ ಸಂಖ್ಯೆ ಈಗ ಬರುವಂಥ 9 ಸಿಕ್ಕರೆ ವೆಲ್ ಇನಫ್, ಅಥವಾ ಅದು ಸಿಕ್ಕಿಲ್ಲ ಅಂದ್ರೆ ವೀಕ್ಷಕರಿಗೆ ನಾನು ತಿಳಿಸ್ತಾ ಇರೋವಂಥದ್ದು 6 ಸೀರೀಸ್ ಇದೆ ಅಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ 7 ಸೀರೀಸ್ ಎಂಡಿಂಗ್ ಅಲ್ಲಿ ಚೆನ್ನಾಗಿರುತ್ತೆ. ಈ 8 ಅನ್ನೋದು 7 ಅನ್ನೋದು ಮೊದಲಿಗೆ ಬರುವಂತ ನಂಬರ್ನ ಅವಾಯ್ಡ್ ಮಾಡ್ಕೊಳ್ಳಿ. ಯಾಕಂದ್ರೆ ಅಲ್ಲೇ ನಿಮ್ಗೆ ಏನಾಗುತ್ತೆ ಅಂದ್ರೆ ಫಿಲ್ಟರ್ ಮಾಡಿಬಿಡಿ ನಿಮ್ಮ ಮಾಡುವಂತ ಸರ್ಚ್ ಲಿಸ್ಟ್ ಅಲ್ಲಿ 7 ಮತ್ತು 8 ಅನ್ನ ಅವಾಯ್ಡ್ ಮಾಡ್ಕೊಳ್ಳಿ, 6 ಅನ್ನ ತಗೊಳ್ಳಿ ಅಥವಾ 9 ಅನ್ನ ತಗೊಳ್ಳಿ, ಮತ್ತೆ ಈ 8 ಮತ್ತೆ ಈ ಕಾಂಬಿನೇಷನ್ ಈ ರೀತಿ ಬರುತ್ತೆ. ಓಕೆ ಗುರುಜಿ, ಇನ್ನು ಮುಂದುವರಿದ ಭಾಗವಾಗಿ ನೋಡೋದಾದ್ರೆ ಸರ್ವೇ ಸಾಮಾನ್ಯವಾಗಿ ತುಂಬಾ ಜನರ ಮೊಬೈಲ್ ನಲ್ಲಿ ಸ್ಟಾರ್ಟಿಂಗ್ ಅಲ್ಲೇ 9 ಇರುತ್ತೆ ಅಲ್ವಾ ಗುರುಜಿ? ಈ ಒಂದು 9ರ ಸಂಖ್ಯೆ, ಇದರ ಫಲ ಏನು? ಈ ಒಂದು ಸಂಖ್ಯೆನ ನಾವು ಯೂಸ್ ಮಾಡೋದ್ರಿಂದ ಏನೆಲ್ಲ ಫಲಾಫಲಗಳನ್ನ ನಾವು ನಿರೀಕ್ಷಿಸಬಹುದು? ನೋಡಿ, 9ನ ಸಂಖ್ಯೆ ತುಂಬ ಒಳ್ಳೆ ಪ್ರಶ್ನೆ. 9 ಅಂದ್ರೇ ನಾವು ಕ್ರಿಯೇಟಿವಿಟಿ ಅಂತ ಹೇಳ್ತೀವಿ. ಯಾಕಂದರೆ ಮಂಗಳ ಗ್ರಹ, ಕುಜ ಗ್ರಹ ಕ್ರಿಯೇಟಿವಿಟಿನ ಸೂಚಿಸುತ್ತೆ. ಸೊ ತುಂಬ ಆ್ಯಕ್ಟಿವ್ ಆಗಿರುವಂಥದ್ದು, ಸೊ ಒಂದು ಸ್ಪೋರ್ಟ್ಸ್ ಪರ್ಸನ್ ಅಂತ ಹೇಳ್ತೀವಿ, ತುಂಬ ಕ್ರಿಯೇಟಿವಿಟಿ ಆಗಿರುವಂಥ ವ್ಯಕ್ತಿಗಳಾಗಿರ್ತಾರೆ. ಸೊ ಅದರಲ್ಲಿ ಏನಂತಂದರೆ 99 ತುಂಬ ಒಳ್ಳೆಯದಾಗಿರುವಂಥದ್ದು. 99 ಕಾಂಬಿನೇಷನ್, ಈಗ 99165, 99383 ಏನೋ ಒಂದು ಕಾಂಬಿನೇಷನ್ಸ್. 99 ಅಂತ ಬಂದಾಗ ತುಂಬ ಸಕ್ಸಸ್ ಅವರಿಗೆ ಚೆನ್ನಾಗಿ ಸಿಗುತ್ತೆ. ಅದೇ ಅವ್ರಿಗೆ 999 ಎಂಡಿಂಗಲ್ಲಿ ತೊಗೊಂಡ್ಬಿಡ್ತಾರೆ. ಈಗ ರಿಯಲ್ ಎಸ್ಟೇಟ್ ಮಾಡ್ತಾ ಇರ್ತಾರೆ, ಮತ್ತೇನೋ ಒಂದು ಉದ್ಯಮದಲ್ಲಿರ್ತಾರೆ. 999 ಕಾಂಬಿನೇಷನ್ಸ್ ತಗೊಂಡಾಗ ಅವರಿಗೆ ನೆಗೆಟಿವ್ ಎಫೆಕ್ಟ್ ಹೊಡೆಯುತ್ತೆ. ಆಗುವಂಥ ಡೀಲ್ ತುಂಬ ಜನ ನಮ್ಮಲ್ಲಿ ರಿಯಲ್ ಎಸ್ಟೇಟ್ ಅವ್ರು ಬಂದು ಹೇಳ್ತಿರ್ತಾರೆ, ಗುರುಜಿ ನಾವೆಲ್ಲ ಡೀಲ್ನ ಮಾಡ್ತಾ ಇರ್ತೀವಿ, ಕೊನೆ ಹಂತದಲ್ಲಿ ಇನ್ನೇನು ಕೈಗೆ ಬರುತ್ತೋ ಬಾಯಿಗೆ ಬರೋದಿಲ್ಲ. ಈ ರೀತಿ ಸಮಸ್ಯೆಗಳು ರಿಯಲ್ ಎಸ್ಟೇಟ್ ಅವರು ಇದು ಮಾಡ್ತಾ ಇರ್ತಾರೆ. ಅದಕ್ಕೆ ಅವರಿಗೆ ಒಂದು ಕಿವಿ ಮಾತು ಏನಂತಂದರೆ 9999 ಅಂತಂದರೆ ರಿಪಿಟೇಟಿವ್ ಆಗಿ ತೊಗೊಳ್ಳಿ, ಇಲ್ಲ ಬರೀ 99 ತೊಗೊಳ್ಳಿ. ಸೊ ಆ ರೀತಿ ಸಂಖ್ಯೆ ತಗೊಂಡಾಗ ಈ ಒಂದು ರಿಯಲ್ ಎಸ್ಟೇಟ್ ಆಗಿರ್ಬೋದು, ಮತ್ತು ಹೊಸ ಉದ್ಯಮಗಳಾಗಿರ್ಬೋದು, ವಿಶೇಷವಾಗಿ ಇವರು ಮೊಬೈಲ್ ಸರ್ವಿಸ್ ಸೆಂಟರ್ ಅಂತ ಯಾರೋ ಕಾಲ್ ಮಾಡಿದ್ರಲ್ಲ, ಸರ್ವಿಸ್ ವಿಚಾರದಲ್ಲೂ ಅವರು ಪ್ರಚಲಿತ
ಪ್ರಚಲಿತ ಹೊಂದಬೇಕು ಅಂದ್ರೆ ಜನಗಳು ಅವರಲ್ಲಿ ಪದೇ ಪದೇ ಹೋಗ್ಬೇಕಲ್ಲ. ಕೆಲವೊಂದು ಕಸ್ಟಮರ್ಸ್ ಹೆಂಗಂತಂದ್ರೆ ಹೊಸ ಕಸ್ಟಮರ್ಸ್ ಬಂದ್ರೆ ಅವ್ರಿಗೆ ತುಂಬಾ ಒಳ್ಳೇದು, ಅಂದ್ರೆ ಅಂಗಡಿ ವಿಚಾರದಲ್ಲಿ. ಸರ್ವಿಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಬರ್ತಾ ಇರೋರೇ ಅವರವರ ಒಂದು ರೆಫರೆನ್ಸ್ ಇಂದ ಬರಬೇಕು, ಇವ್ರು ಒಳ್ಳೆ ಸರ್ವಿಸ್ ಕೊಡ್ತಾರೆ ಅಂತ. ಸೊ ಅವ್ರಿಗೆ ಈ ಒಂದು ಕಿವಿ ಮಾತು ಅಂತಂದ್ರೆ 99 ಒಳ್ಳೇದು, 999 ಅವಾಯ್ಡ್ ಮಾಡ್ಕೊಳ್ಳಿ, 9999 ರಿಪಿಟೇಟಿವ್ ಆಗಿ ತಗೊಳ್ಳಿ. ಸೊ ಅದು ಒಳ್ಳೇದಾಗುವಂಥದ್ದು. ಈ ರೀತಿ ಮೊಬೈಲ್ ನ್ಯೂಮರಾಲಜಿಯಲ್ಲಿ ಬಹುಮುಖ್ಯವಾದ ಪ್ರಾಮುಖ್ಯತೆ ಹೊಂದಿರುತ್ತಮ್ಮ. ಓಕೆ ಗುರುಜಿ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಮೊಬೈಲ್ ನ್ಯೂಮರಾಲಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಏನು ಎಲ್ಲಾ ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ಹಾಗೆ ಈ ದಿನದ ಪಂಚಾಂಗ, ತಿಥಿ, ದ್ವಾದಶ ರಾಶಿಗಳ ಫಲಾಫಲಗಳು ಹಾಗೆ ನಮ್ಮ ಕಾಲರ್ಸ್ ನ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರಿಸಿದ್ದೀರಾ ಗುರುಜಿ. ಧನ್ಯವಾದಗಳು. ಕೃಷ್ಣಾರ್ಪಣಮಸ್ತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಒಂದು ಸಂಚಿಕೆಯನ್ನ ಈ ವಿಶೇಷವಾದ ಮಹತ್ತರ ಮಾಹಿತಿಯೊಂದಿಗೆ ಗುರೂಜಿಗಳು ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ನೀವು ಕೂಡ ನಿಮ್ಮ ಮೊಬೈಲ್ ಸಂಖ್ಯೆಯಲ್ಲಿ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಅದೃಷ್ಟವನ್ನ ಬದಲಾಯಿಸ್ಕೊಳ್ಳಿ ಅಂತ ಹೇಳಿ ತಿಳಿಸ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.